ಲೆದರ್ ಬಾಲ್ ಆಟಗಾರರು ನಮ್ಮ ಸುಪ್ರೀತ್ ಭಟ್ಪಟ್ಟು ಮನೆ ಅಂದಿನ ಕಾಲದಲ್ಲಿ 6ಕ್ಕೆ 6 ವಿಕೆಟ್ ಅನ್ನ ಪಡ್ಕೊಂಡಿರ್ತಕ್ಕಂಥ ನಿದರ್ಶನಗಳು ಕೂಡ ನಮ್ಮ ಸುಪ್ರೀತ್ ಭಟ್ ದಾಖಲೆ ಕೂಡ ಇದೆ. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಓವರ್ ಟು ಕಿರಣ್ ಬುಕ್ಲಾಪುರ. ಧನ್ಯವಾದಗಳು ಸಫಾನ್ ಅವರ. ಬಹಳಷ್ಟು ಒಂದು ನಿರೀಕ್ಷಿತ ಪಂದ್ಯಾಟದಲ್ಲಿ ಕೂಡ ಜನರ ಒಂದು ಗಮನ ಸೆಳೆಯುವಂತಹ ಪಂದ್ಯಾಟವನ್ನು ನಡೆಸ್ತಾ ಇರ್ತಕ್ಕಂಥ ಯುಎಸ್ಎ ದಿನ ಲೆಜೆಂಡ್ಸ್ ಪಂದ್ಯಾಟವನ್ನು ಆವರಣ ಒಳಭಾಗದಲ್ಲಿ ಆಡ್ತಾರೆ. ಈ ಒಂದು ಸುಳುಗೋಡು ಆವರಣ ಒಳಭಾಗಕ್ಕೆ ಹೊಸ ಕಲೆ ಬರ್ತಾ ಇದೆ. ಹಾಗೆಯೇ ಈ ಒಂದು ಕನ್ನಡ ಉತ್ಸವ ಅಂಗವಾಗಿ ಕೂಡ ಹೀಗಾಗಿ ಮುಖ್ಯಾಧಿಕೆಯ ಕಾರ್ಯಕ್ರಮಗಳು ಮುಕ್ತಾಯವನ್ನು ಕಂಡಿದೆ. ಅದೇ ರೀತಿಯಲ್ಲಿ ಕೂಡ ಎಲ್ಲರಿಗೂ ಕೂಡ ಒಂದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಟಿಫನಿನ ವ್ಯವಸ್ಥೆಯನ್ನು ಮಾಡಿದರೆ ಉಪಹಾರವನ್ನ ಎಲ್ಲರೂ ಸ್ವೀಕರಿಸಬೇಕಾಗಿ ತಿಳಿಯಪಡಿಸ್ತಾ ಇರುವ ಮೊದಲ ಸೆಟ ತೀರ್ಥಹಳ್ಳಿ ಪರಿಸರದಲ್ಲಿ ಬಹಳಷ್ಟು 20 ವರ್ಷಗಳ ಹಿಂದೆ ಇತಿಹಾಸವನ್ನ ಕೆಣಕಿದ್ರೆ ಬಹಳಷ್ಟು ಒಂದು ಕ್ರಿಕೆಟ್ ರಂಗಕ್ಕೆ ಹದಿಹರೆಯದ ಹುಡುಗರನ್ನ ಪರಿಚಯಿಸಿರ್ತಕ್ಕಂಥ ಸುಪ್ರತಿಭ ಎಸ್ಗಾರಿಕೆ ಭಾಗದಲ್ಲಿ ಶಿವಮೊಗ್ಗ ಪರಿಸರದಲ್ಲಿ ಬಹುಶಃ 20 ವರ್ಷಗಳ ಹಿಂದೆ ಬಹಳಷ್ಟು ಒಂದು ಎಸ್ಗಾರರನ್ನ ಕ್ರಿಕೆಟ್ ರಂಗಕ್ಕೆ ಪರಿಚಯಿಸಿರ್ತಕ್ಕಂಥ ಸುಪ್ರೀತ್ ಇವಾಗ ಎಸ್ಗಾರಿಕೆ ಭಾಗದಲ್ಲಿ ಕಂಡ್ರೆ ಇನ್ನೊಂದೆಡೆಯಲ್ಲಿ ರಾಕ್ಲೈನ್ ಕುರುವಳ್ಳಿಯ ನಂಬಿಕೆ 20 ವರ್ಷದ ಹಿಂದಿನ ಲೆಜೆಂಡ್ ಪ್ಲೇಯರ್ ಕೂಡ ಪೊಮ್ಮಣ್ಣ ಕುರುವಳ್ಳಿ ಪ್ರಮೋದ್ ಪೂಜಾರಿ ಒಂದೆಡೆಯಾದ್ರೆ ಇನ್ನೊಂದೆಡೆಯಲ್ಲಿ ಸಂಜಯ್ ಶೆಟ್ಟಿ ಈಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಒಂದು ಕಾಲಘಟ್ಟದಲ್ಲಿ ಈಗಿನ ಹದಿಹರೆಯದ ಹುಡುಗರು ನಾಚುವ ರೂಪದಲ್ಲಿ ಆಡ್ತಾ ಇರ್ತಕ್ಕಂಥ ಸಂಜಯ್ ಶೆಟ್ಟಿ ಮತ್ತೆ ಸ್ಟ್ರೈಕ್ ಅನ್ನ ಪಡ್ಕೊಂಡ್ರು. ಆ ರೂಪದಲ್ಲಿ ಮತ್ತೆ ಸಿಂಗಲ್ ಓಟವನ್ನ ಸರಾಗವಾಗಿ ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಒಂದು ನಿರೀಕ್ಷಿತ ಪಂದ್ಯಾಟದಲ್ಲಿ ಕೂಡ ಜನರ ಗಮನವನ್ನ ಸೆಳೆಯುವ ಈ ಒಂದು ಲೆಜೆಂಡ್ಸ್ ಪಂದ್ಯಾಟ ಈಗ ಆರಂಭವನ್ನ ಪಡ್ಕೊಳ್ತಾ ಇದೆ. ಈ ರೂಪದಲ್ಲಿ ಮತ್ತೆ ಸುಪ್ರೀತ್ ಎಸ್ಗಾರಿಕೆ ಭಾಗದಲ್ಲಿ ಬಿರುಸಿನ ಹೊಡೆತ ಮತ್ತೆ ಪ್ರಮೋದ್ ಪೂಜಾರಿ ದಾಟಿನ ಮುಖಾಂತರವಾಗಿ ಚೆಂಡು ಬಹಳಷ್ಟು ಸೀಮಾ ರೇಖೆಯ ಅಂತರಕ್ಕೆ ಸಾಕ್ತಾ ಇದೆ. 1 2 ತ್ರಿವಳಿ ಓಟುಗಳು ಕೂಡ ಬಹಳಷ್ಟು ಒಂದು ಸರಾಗವಾಗಿ ಸಾಕ್ತಾ ಇದೆ. ಈ ರೂಪದಲ್ಲಿ ಹೇಳಲೇಬೇಕಾದ ವಿಷಯ ಮತ್ತೆ ಸುಪ್ರೀತ್ ಎಸ್ಗಾರಿಕೆ ಭಾಗದಲ್ಲಿ ಕೂಡ ಉದ್ದರಿನ ಆವರಿಸಿಕೊಂಡು ಹೊಡೆಯಬಲ್ಲಂತ ಪ್ರಯತ್ನವನ್ನ ಸಂಜಯ್ ಮಾಡಿದ್ರು. ತನ್ಮೂಲಕವಾಗಿ ಬಹಳಷ್ಟು ಒಂದು ಜಾಣ್ಮಿಕೆ ಎಸ್ಗಾರಿಕೆಯನ್ನ ಹಿರಿಯ ಆಟಗಾರರು ಮಾಡಿದ್ದಾರೆ. ಸುಪ್ರೀತ್ ಯಾವುದೇ ಓಟವನ್ನ ಬಿಟ್ಕೊಡ್ತಾ ಇಲ್ಲ. ಒಂದು ಕಾಲಘಟ್ಟದಲ್ಲಿ ಕೂಡ ಬಹಳಷ್ಟು ವೈಯಕ್ತಿಕ ಬಹುಮಾನವನ್ನ ದಾಖಲಿಸಿ ಪಡ್ಕೊಂಡಿರ್ತಕ್ಕಂಥ ಸುಪ್ರೀತ್ ಎಸ್ಗಾರಿಕೆ ಭಾಗದಲ್ಲಿ ಅದೇ ತರಹದ ವೇಗದ ಬೌಲಿಂಗ್ ಧಾರಣೆಯನ್ನು ಮಾಡುವ ಸರಾಗದ ಬೌಲರ್ಗಳು ಕೂಡ ಮೊದಲ ಓವರ್ ಅನ್ನು ಮುಕ್ತಾಯಿಸಿದ್ದಾರೆ. ಆರಂಭಿಕ ಮೊದಲ ಓವರ್ ಮುಕ್ತಾಯ ದಂಚಿನಲ್ಲಿ ತಂಡದ ಒಟ್ಟಾರೆ ಗಳಿಕೆ 5ಕ್ಕೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಡೆಸಿರ್ತಕ್ಕಂಥ ಯುಎಸ್ಎ ಸಂಸ್ಥೆ ಬಹಳಷ್ಟು ಒಂದು ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಕಲರವದ ಈ ಒಂದು ಪಂದ್ಯಾಟ ಆದೇಶು ಯೂಟ್ಯೂಬ್ ಪ್ರೇಕ್ಷಕರ ಗಮನವನ್ನ ಸೆಳೀತಾ ಇದೆ. ಇತ್ತ ಮತ್ತೆ ಎಸ್ಗಾರಿಕೆ ರೂಪವನ್ನ ಕಂಡಿರ್ತಕ್ಕಂಥ ಉಮೇಶ್ ಸುಳಗೋಡು 70 ವರ್ಷಗಳ ಹಿಂದೆ ಬಹಳಷ್ಟು ಒಂದು ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲೂ ಕೂಡ ಬಹಳಷ್ಟು ಹುಡುಗರನ್ನ ಕೂಡ ಲೆದರಿಗೆ ಪರಿಚಯಿಸಿರ್ತಕ್ಕಂಥ ಉಮೇಶ್ ಸುಳಗೋಡು ಇತ್ತ ಎಸ್ಗಾರಿಕೆ ರೂಪವನ್ನ ಕಾಣ್ತಾ ಇರ್ತಕ್ಕಂಥ 2ರ ಎಣಿಕೆಯ ಲೆಜೆಂಡ್ ಪ್ಲೇಯರ್ ಉಮೇಶ್ ಪರಿಚಯವನ್ನ ಮಾಡ್ತಾ ಇದೆ. ಎದೆ ಸಂಖ್ಯೆ 0 ಇದನ್ನ ಬಳಸ ಮತ್ತೆ ಅವಾಗ ಮುಂದುವರಿಕೆಯನ್ನ ಪಡ್ಕೊಳ್ಬೇಕಾಗಿದೆ. ಪ್ರದರ್ಶನ ಪಂದ್ಯಾಟ ಅಭಿರುಚಿನ ಹೊಡೆತ ಮತ್ತೆ ಪ್ರಮೋದ್ ಪೂಜಾರಿ ದಾಟಿನ ಮುಖಾಂತರವಾಗಿ ಚೆಂಡು ಉದ್ದರಿಯನ್ನ ಸಂಪೂರ್ಣವಾಗಿ ಉದ್ದರಿಸಿಕೊಂಡು ಹೊಡೆಯುವಂತಹ ಹೊಡೆತ 4 ಓಟದ ಚುಮರಿಯ ಸೇರ್ಪಡೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ. ಜಸ್ಟ್ ಎ ನಂಬರ್ ದಿಸ್ ಮ್ಯಾನ್. ಬಹಳಷ್ಟು ಬಿರುಸಿನ ಹೊಡೆತವನ್ನು ದಾಖಲಿಸ್ತಾ ಇರ್ತಕ್ಕಂಥ ಎದೆ ಸಂಖ್ಯೆ 90ರ ಆಟಗಾರರು ಜರ್ಸಿ ನಂಬರ್ 90 ಮತ್ತೆ ಉಮೇಶ್ ಬಿಟ್ಟಿರ್ತಕ್ಕಂಥ ಚೆಂಡು ಬಲಾಢ್ಯ ಮನವಿಗಳು ಬರ್ತಾ ಇದೆ. ಮನವಿಗ ಪುರಸ್ಕಾರ ತನ್ಮೂಲಕವಾಗಿ ಮತ್ತೆ ಓದಾರಿ ಆಘಾತ ಕೂಡ. ಈಗಾಗಲೇ ಬಿರುಸಿನ ಬೌಂಡರಿಯನ್ನು ಸಿಡಿಸಿರ್ತಕ್ಕಂಥ ಪ್ರಮೋದ್ ಪೂಜಾರಿ ಕುರುವಳ್ಳಿ ಕ್ಯಾಚ್ ರೂಪದಲ್ಲಿ ಬ್ಯಾಕ್ ಟು ದ ಪೆವಿಲಿಯನ್ ಹಿರಿಯ ಆಟಗಾರರಿಗೆ ಉದ್ದರಿಯನ್ನು ಒಪ್ಪಿಸಿದ್ದಾರೆ. ಈಗಿನ ಹರಿಹರೆಯದ ಹುಡುಗರು ನಾಚುವ ರೀತಿಯಲ್ಲಿ ಕೂಡ ಬೌಂಡರಿಯನ್ನು ಸಿಡಿಸಿದ್ರು. ಆ ತರ್ಬಾಯದಲ್ಲಿ ಮತ್ತೆ ಇವಾಗ ಔಟ್ ರೂಪದಲ್ಲಿ ಕೂಡ ಬ್ಯಾಕ್ ಟು ದ ಪೆವಿಲಿಯನ್ ಹಾದಿಯನ್ನು ಸೇರಬೇಕಾಗಿದೆ. ಯುಎಸ್ಎ ಇನ್ನೋರ್ವರು
ಓನರ್ಗಳು ಕೂಡ ಇದೀನ ಮತ್ತೆ ಲೆಜೆಂಡ್ ಪ್ಲೇಯರ್ ಆಗಿ ಅಂಕಣ ಒಳಭಾಗವನ್ನು ಕಂಡಿರ್ತಕ್ಕಂಥ ಅಶೋಕ್ ಮೇಲಿನ ಕುರುಬಳ್ಳಿ, ಲಂಚ್ ಹೋಮ್ ನ ಮಾಲೀಕರು ಕೂಡ ಅಂಕಣ ಒಳ ಪ್ರವೇಶವನ್ನು ಕಂಡಿದ್ದಾರೆ. ಪ್ರಮೋದ್ ಅವರ ಸ್ಥಾನವನ್ನು ತುಂಬಲು ರಂಗ ಪ್ರವೇಶವನ್ನು ಕಂಡಿರ್ತಕ್ಕಂಥ ಎದೆ ಸಂಖ್ಯೆ 18ರ ಆಟಗಾರರು ಅಶೋಕ್ ಮೇಲಿನ ಕುರುಬಳ್ಳಿ. ಅಲ್ಲಿ ಬರ್ತಾ ಇದೆ ತಮ್ಮ ಗುರುಗಳನ್ನ ಪ್ರೋತ್ಸಾಹಿಸುವ ಒಂದು, ಅಲ್ಲಿ ತಮ್ಮ ಗುರುಗಳನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ. ಅಶೋಕ್ ಅಣ್ಣವರು ಒಂದು ಸಿಕ್ಸರ್ ನ ಹೊಡೆದ್ರೆ ಅವರ ಶಿಷ್ಯ ದೀಕ್ಷಿತ್ ಮುತ್ತುಗುಂಡಿ ಅವರಿಂದ 500 ರುಗಳ ಘೋಷಣೆ ಆಗ್ತಾ ಇದೆ. ತಮ್ಮ ಗುರುಗಳನ್ನ ಬಹಳಷ್ಟು ಒಂದು ಪ್ರೋತ್ಸಾಹಿಸುವಂತ ಪ್ರಯತ್ನ ಇಲ್ಲಿ ದೀಕ್ಷೆ ಮಾಡಿದ್ದಾರೆ. ಹಾಗೇನೆ ಸಂತೋಷ್ ಶೆಟ್ಟಿ ಅವರಿಂದಲೂ ಕೂಡ 1,000 ಘೋಷಣೆ ಆಗ್ತಾ ಇದೆ. ಅಭಿರುಚಿನ ಹೊಡೆತವನ್ನ ದಾಖಲಿಸಬಲ್ಲಂತ ಪ್ರಯತ್ನ ಅಶೋಕ್ ಅಣ್ಣನಿಗೆ ಆಫರ್ ಮೇಲೆ ಆಫರ್. ಒಂದು ಸಿಕ್ಸರ್ಗೆ ದೀಕ್ಷಿ 500 ರು ಕೊಟ್ರೆ ಸಂತೋಷ್ ಶೆಟ್ರು ಕೂಡ ಒಂದು ಸಿಕ್ಸರ್ಗೆ 1,000 ರುಗಳ ಘೋಷಣೆ ಮಾಡಿದ್ದಾರೆ. ತಮ್ಮ ಹಿರಿಯ ಆಟಗಾರರ ಆಟ ನೋಡುವುದೇ ಒಂದು ಚಂದ. ಆ ರೂಪದಲ್ಲಿ ಸುಳ್ಗೋಡ್ ಆವರಣವನ್ನು ಸಂಪೂರ್ಣವಾಗಿ ಬಳಸ್ತಾರೆ, ಕಾದು ನೋಡಬೇಕಾಗಿದೆ. ಒಂದು ಕಾಲಘಟ್ಟದಲ್ಲಿ 20 ವರ್ಷಗಳ ಹಿಂದೆ ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟವನ್ನು ಆಡ್ತಾ ಇದ್ರು. ಆ ರೀತಿಯಲ್ಲಿ ಮತ್ತೆ ಇವಾಗ ಕಣಕ್ಕಿಳಿಯುವ ಪ್ರಯತ್ನದಲ್ಲಿ ಕೂಡ ಬಹಳಷ್ಟು ಒಂದು ಕನ್ನಡ ರಾಜ್ಯೋತ್ಸವದ ರಂಗನ್ನ ಮೇಲುಗೈ ಹೆಚ್ಚಿಸ್ತಾ ಇದ್ದಾರೆ ಕೂಡ ಲೆಜೆಂಡ್ಸ್ ಪ್ಲೇಯರ್ಗಳು. ಈ ಒಂದು ಮೈದಾನಕ್ಕೆ ನಿಮ್ಮ ಪಾದಾರ್ಪಣೆ ಬಹಳಷ್ಟು ಅಮೂಲ್ಯವಾಗಿತ್ತು. ಆ ರೀತಿಯಲ್ಲಿ ಒಳ ಪ್ರವೇಶವನ್ನು ಕಂಡಿರ್ತಕ್ಕಂಥ 2 ಲೆಜೆಂಡ್ಸ್ ತಂಡದ ಪ್ಲೇಯರ್ಗಳಿಗೆ ಅಭಿನಂದನೆಯನ್ನ ಸಮರ್ಪಿಸಿಕೊಳ್ತಾ ಮತ್ತೆ ಇವಾಗ ಉಮೇಶ್ ಸುಳಗೋಡು ಎಸ್ಗಾರ್ ಕಬಾಗಲಿ ಅಭಿರುಚಿನ ಹೊಡೆತ ತನ್ಮೂಲಕವಾಗಿ ಮತ್ತೆ ಅಶೋಕ್ ಅಣ್ಣ ಅಲ್ಲಿ ಡೈರೆಕ್ಟ್ ಥ್ರೋ ಬರ್ತಾ ಇದೆ. ತನ್ಮೂಲಕವಾಗಿ ಮತ್ತೆ ಇವಾಗ ಓದಾರಿ ಆಘಾತ, ಹಿಂದಿನ ಚೆಂಡಿನಲ್ಲಿ ಬೌಂಡರಿಯನ್ನು ದಾಖಲಿಸಿರ್ತಕ್ಕಂಥ ಲಂಚ್ ಹೋಮ್ ನ ಮಾಲೀಕರಾಗಿರ್ತಕ್ಕಂಥ ಅಶೋಕ್ ಮೇಲಿನ ಕುರುಬಳ್ಳಿ ಈಗ ರನ್ಔಟ್ ರೂಪದಲ್ಲಿ ಬ್ಯಾಕ್ ಟು ದ ಪೆವಿಲಿಯನ್. ಮತ್ತೆ ಒಳ ಪ್ರವೇಶವನ್ನ ಕಂಡಿರ್ತಕ್ಕಂಥ ಸೋಮೇಶ್ವರ ಲೆಜೆಂಡ್ಸ್. ಒಂದು ಕಾಲಘಟ್ಟದಲ್ಲಿ ಕೂಡ 20 ವರ್ಷದ ಹಿಂದೆ ಈ ಒಂದು ಸೋಮೇಶ್ವರ ಲೆಜೆಂಡ್ಸ್ ಅಂತ ಒಂದು ತಂಡವನ್ನ ಕಟ್ಟಿ ಬೆಳೆಸಿ ಮುಂದಾಳತ್ವದಲ್ಲಿ ಮೇಲುಗೈಯನ್ನು ಸಾಧಿಸಿರ್ತಕ್ಕಂಥ ಮಹೇಶ್ ಶೆಟ್ರು ಮೇಲಿನ ಕುರುಬಳ್ಳಿ. ಮಹೇಶ್ ಶೆಟ್ಟಿ ಅವರನ್ನು ಪರಿಚಯಿಸುವಂತಹ ಪ್ರಯತ್ನ ಕಣಕ್ಕಿಳಿಯುವುದರ ಮುಖಾಂತರವಾಗಿ ಆ ಒಂದು 20 ವರ್ಷದ ಹಳೆಯ ಆಟವನ್ನು ದೇಶದ ಮಟ್ಟಿಗೆ ಮುಂದುವರೆಸಾರೆ ಕಾದು ನೋಡಬೇಕಾಗಿದೆ. ಇತ್ತ ಜನ ಮೆಚ್ಚಿದ ಆಟಗಾರರು ಬಹಳಷ್ಟು ಒಂದು ಯೂಟ್ಯೂಬ್ ನೇರ ಪ್ರಸಾರದಲ್ಲಿ ಕಣ್ಣಿನ ಎಣಿಕೆಗಳು ಹೆಚ್ಚಳವನ್ನು ಕಾಣ್ತಾ ಇದೆ. ಈ ರೀತಿಯಲ್ಲಿ ಬಹಳಷ್ಟು ಒಂದು ಕನ್ನಡ ರಾಜ್ಯೋತ್ಸವ ಪರವಾಗಿ ಉತ್ತಮ ರೀತಿಯ ಒಂದು ಪ್ರದರ್ಶನ ಪಂದ್ಯಾಟವನ್ನ ನಡೆಸಿರ್ತಕ್ಕಂಥ USA ಸಂಸ್ಥೆಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಮರ್ಪಿಸಿಕೊಳ್ತಾ ಇದ್ದೇವೆ ಸರ್ ನಿಮಗೆ. ಇತ್ತ ಮತ್ತೆ ಎಸ್ಗಾರ್ ಕೆಬಾಗದಲ್ಲಿ ದೀಪಕ್ ಲೆಜೆಂಡ್ ಪ್ಲೇಯರ್ಗಳು ಕೂಡ ಎದೆ ಸಂಖ್ಯೆ 03ರ ಆಟಗಾರರು ಎಸೆತಗಾರಿಕೆ ರೂಪವನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಒಟ್ಟಾರೆ ಗಳಿಕೆ 13 ಓಟಗಳು. ಶಾಯ್ಕನ್ನ ಪಡ್ಕೊಳ್ತಾ ಇರ್ತಕ್ಕಂಥ ರಾಮೇಶ್ವರ ಲೆಜೆಂಡ್ಸ್ ತಂಡದ ಸೋಮೇಶ್ವರ ಲೆಜೆಂಡ್ಸ್ ತಂಡದ ಕ್ಯಾಪ್ಟನ್ ಮಹೇಶ್ ಶೆಟ್ಟಿ ಮೇಲಿನ ಕುರುಬಳ್ಳಿ. ಅಭಿರುಚಿನ ಹೊಡೆತವನ್ನ ದಾಖಲಿಸಬಲ್ಲಂತ ಪ್ರಯತ್ನ ತನ್ಮೂಲಕವಾಗಿ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಕಂಡಿರ್ತಕ್ಕಂಥ ಆಟಗಾರರು ಈ ನಡುವೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ದೀಪಕ್. ಮತ್ತೆ ಕೆಳಂಚಿನ ಚೆಂಡು ತನ್ಮೂಲಕವಾಗಿ ಮತ್ತೆ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸೆತ. 20 ವರ್ಷದ ಹಿಂದಿನ ಹಳೆಯ ಅನುಭವವನ್ನ ಕೆಣಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇವಾಗ ತನ್ಮೂಲಕವಾಗಿ ಓಟುಗಳು ಬರ್ತಾ ಇಲ್ಲ. ತೀರಾ ಜಾಣ್ಮಿಕ ಎಸೆಗಾರಿಕೆ ಈಗಿನ ಹರೆಯದ ಹುಡುಗರು ನಾಚುವ ರೀತಿಯಲ್ಲಿ ಎಸೆಗಾರಿಕೆ ನಡೆಸ್ತಾ ಇರ್ತಕ್ಕಂಥ ದೀಪಕ್ ಯಾವುದೇ ಓಟವನ್ನ ದಾಖಲಿಸ್ತಾ ಇಲ್ಲ. ಇವಾಗ ಸೋಮೇಶ್ವರ ಲೆಜೆಂಡ್ಸ್ ತಂಡ ಆರಂಭದಲ್ಲಿ ಪ್ರಮೋದ್ ಪೂಜಾರಿ ಬಹಳಷ್ಟು ಬೆರಸಿನ ಬೌಂಡರಿಯನ್ನು ದಾಖಲಿಸಿದ್ರು.
ಆ ತರುವಾಯದಲ್ಲಿ ಮತ್ತೆ ಅವಾಗ ದೀಪಕ್ ಬಿಟ್ಟಿರ್ತಕ್ಕಂಥ ಬ್ಲಾಕ್ ಹೋಲ್ ಚೆಂಡು ಯಾರ್ಕಾರ್ ಮಾದರಿ ಎಸೆತ ಓಟುಗಳಿಲ್ಲ. ಬಿಟ್ಟಿರ್ತಕ್ಕಂಥ 4 ಚೆಂಡು ಯಾವುದೇ ಓಟುಗಳನ್ನು ಬರ್ತಾ ಇಲ್ಲ. ಬಹಳಷ್ಟು ಒಂದು ಸ್ನೇಹ ಜೀವಿ ಆಟ. ಈ ಒಂದು ಲೆಜೆಂಡ್ಸ್ ಪಂದ್ಯಾಟ 20 ವರ್ಷದ ಹಿಂದೆ ಕ್ರಿಕೆಟ್ ರಂಗಕ್ಕೆ ಅದೆಷ್ಟೋ ಹುಡುಗರನ್ನ ಪರಿಚಯಿಸಿರ್ತಕ್ಕಂಥ ಹಿರಿಯ ಆಟಗಾರರು ಬಹಳಷ್ಟು ಒಂದು ಈ ಒಂದು ಕಣಕ್ಕಿಳಿದರ ಮುಖಾಂತರವಾಗಿ ಒಂದು ಕನ್ನಡ ರಾಜ್ಯೋತ್ಸವದ ಸುಳುಗೋಡು ಆವರಣವನ್ನ ಬಹಳಷ್ಟು ಪ್ರದರ್ಶನ ರೂಪದಲ್ಲಿ ಹುಣ ಬಳಸುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಕೂಡ. ಈ ಒಂದು USA ಪಂದ್ಯಾಟದ ರಂಗೆ ಈ ರೀತಿಯಲ್ಲಿ ಬದಲಾಗ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 15ಕ್ಕೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. 3ನೇ ಓವರ್ನ ಚಾಲ್ತಿನಲ್ಲಿ ಅಂತಿಮ ಎಸೆತ ತನ್ಮೂಲಕವಾಗಿ ಮತ್ತೆ ಅವಾಗ ಮಹೇಶ್ ಮೇಲಿನ ಕುರುವಳಿ ದಾಳಿನ ಮುಖಾಂತರವಾಗಿ ಸೀಮಾರಕ್ಕೆ ಅಂತರದಲ್ಲಿ ಒಂಟಿ ಹೊಡೆದ ಸೇರ್ಪಡೆ. ಈ ಹಂತದಲ್ಲಿ ಕೂಡ 3 ಓವರ್ಗಳು ಮುಕ್ತಾಯ ಸೂಚನೆಗೆ ತಂಡದ ಒಟ್ಟಾರೆ ಗಳಿಕೆ 16ಕ್ಕೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. ಆರಂಭದಿಂದಲೂ ಬಹಳಷ್ಟು ಒಂದು ಕಟ್ಟುನಿಟ್ಟಿನ ಎಸೆಗಾರಿಕೆಯನ್ನು ಅನುಭವದ ರೂಪದಲ್ಲಿ ನಡೆಸ್ತಾ ಇರ್ತಕ್ಕಂಥ ಈ ಒಂದು MCC ಲೆಜೆಂಡ್ಸ್ ತಂಡ ಈಗಾಗಲೇ ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನು ವೇದಿಕೆ ಮೇಲ್ಭಾಗದಲ್ಲಿ ಜಯಿಸಿ ಈ ರೀತಿಯಲ್ಲಿ ಕ್ಷೇತ್ರಾಕ್ಷಣೆಯನ್ನು ಕೂಡ ಪಡ್ಕೊಂಡಿರ್ತಕ್ಕಂಥ ಒಂದು 20 ವರ್ಷ ಕಾಲಘಟ್ಟದ ಇತಿಹಾಸವನ್ನ ಪಡೆದಿರ್ತಕ್ಕಂಥ MCC ಲೆಜೆಂಡ್ಸ್ ನ ತಂಡ. ಅದೇ ರೀತಿಯಲ್ಲಿ ಕೂಡ ಈ ಒಂದು ಲೆಜೆಂಡ್ಸಿನ ಪರವಾಗಿ ಕೂಡ ಒಂದು ವೈಯಕ್ತಿಕವಾಗಿ ಟ್ರೋಫಿಯನ್ನು ನೀಡಿರ್ತಕ್ಕಂಥ ಶ್ರೀರಾಮ್ ಮೆಡಿಕಲ್ ನ ಮಾಲೀಕರಾಗಿರ್ತಕ್ಕಂಥ ಸಂದೇಶ್ ಮೇಲಿನ ಕುರುಬಳ್ಳಿ ಒಂದು ಟ್ರೋಫಿಯನ್ನು ನೀಡಿದರೆ ಅವರಿಗೂ ಕೂಡ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಈ ಪ್ರದರ್ಶನ ಪಂದ್ಯಾಟ ಮುಗಿತ ತರುವಾಯದಲ್ಲಿ ಕ್ಷಿಪ್ರಗತಿಯಲ್ಲಿ ತಯಾರಿಯಲ್ಲಿರಬೇಕು. ಗಜಪಡೆಯ ವಿರುದ್ಧವಾಗಿ ಕೂಡ ಕಿರಣ್ 11 ಒಂದೆಡೆಯಲ್ಲಿ ಗಜಪಡೆ ನಾಯಕರು ಅಬೇರ ಸೇನಾ ಹೊಡೆತವನ್ನ ದಾಖಲಿಸಬಲ್ಲಂತ ಪ್ರಯತ್ನಗಳ ನಡುವೆ ಮತ್ತೆ ಹಸುಗಾರಿಕೆ ಭಾಗದಲ್ಲಿ ಫಸ್ಟ್ ಬಾಲ್ಸ್ ರವಾನಿಂಗ್ ಶ್ರೀಶ 70 ವರ್ಷಗಳ ಹಿಂದೆ 1 ರನ್ ಶಾಟ್. ಓಕೆ ಕ್ಷಮೆ ಇರಲಿ, 1 ರನ್ ಶಾಟ್. ಹದ್ದಿನ ಕಣ್ಣಿನ ಮುದ್ದಿನ ಸ್ಪಷ್ಟ ನಿರ್ಣಾಯಕರು ಕೊಂಚ ಮಟ್ಟಿಗೆ 1 ರನ್ ಶಾಟ್ ಅಂತಕ್ಕಂಥ ಒಂದು ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಕೇವಲ 1 ಚುವರಿಯ ಸೇರ್ಪಡೆ. ಅಬೇರಸಿನ ಉದ್ದರಿಯನ್ನು ಆವರಿಸಿಕೊಂಡು ಹೊಡೆಬಲಂತ ಪ್ರಯತ್ನವನ್ನ ಮಹೇಶ್ ಶೆಟ್ಟಿ ಮೇಲಿನ ಕುರುವಳಿ ನಡೆಸಿದ್ರು. ಮತ್ತೆ 1ರ ಬದಲಿಗೆ ಅವಳಿ ಓಟವನ್ನು ಬಹಳಷ್ಟು ಸೊಗಸಾಗಿ ನಡೆಸ್ತಾ ಇರ್ತಕ್ಕಂಥ ಕ್ಯಾಪ್ಟನ್ ಕೂಲ್ ಆಟಗಾರರು ಸೋಮೇಶ್ವರ ಲೆಜೆಂಡ್ಸ್ ತಂಡದ ನಾಯಕ ಕೂಡ ಮಹೇಶ್ ಶೆಟ್ಟಿ ಮೇಲಿನ ಕುರುವಳಿ ಈ ದಿನ ಲೆಜೆಂಡ್ಸ್ ಪಂದ್ಯಾಟದಲ್ಲಿ ಆಡಿ ಪ್ರದರ್ಶನ ತೋರಿಸುವಂತಹ ಪ್ರಯತ್ನ. ಉತ್ತಮ ರೀತಿಯ ಹೊಡೆತ ತನ್ಮೂಲಕವಾಗಿ ಮತ್ತೆ ಅವರ ಚೆಂಡು ಸೀಮಾ ರೇಖೆಯ ಗಡಿಭಾಗವನ್ನು ದಾಟ್ತಾ ಇದೆ. ಬೌಂಡರಿ. ಬನ್ನಿ ಸರ್, ನೀವು ಬನ್ನಿ. ಈ ರೀತಿಯಲ್ಲಿ ಮತ್ತೆ 1 ಬಾಲ್ಸ್ ಬೌಂಡರಿ ದಾಖಲಾತಿ ಹಂತವನ್ನು ಪಡ್ಕೊಳ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಶ್ರೀಶ MCC ಲೆಜೆಂಡ್ ನ ಬಹಳಷ್ಟು 20 ವರ್ಷದ ಹಿಂದಿನ ಇತಿಹಾಸವನ್ನ ಕೆಣಕಿದ್ರೆ ಉತ್ತಮ ರೀತಿಯ ವೇಗದ ಬೌಲಿಂಗ್ ಅನ್ನ ಸರಾಗವಾಗಿ ಹಾಕಬಲ್ಲಂತ ಎಸೆಗಾರರು ಶ್ರೀಶ ಮತ್ತೆ ಭಾಗ. ಉತ್ತಮ ರೀತಿಯ ಎಸೆತ ಆದ್ರೂ ಕೂಡ ಹೊರ ತಿರುವನ್ನ ಕಾಣ್ತಾ ಇದೆ. ತನ್ಮೂಲಕವಾಗಿ ಮತ್ತೆ ಅತಿಕ್ರಮ ಓಟುಗಳು ಸಿಕ್ಕ ಈ ಒಂದು ಪ್ರದರ್ಶನ ಪಂದ್ಯಾಟದಲ್ಲಿ ಬಹಳಷ್ಟು ಒಂದು ಪ್ರೇಕ್ಷಕ ಅಭಿಮಾನಿಗಳು ಬಹುದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಪಂದ್ಯಾಟವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕೂಡ USA ಪರವಾಗಿಯೂ ಕೂಡ ಆ ಒಂದು ಸಂಸ್ಥೆಯ ಪರವಾಗಿ ಕನ್ನಡ ರಾಜ್ಯೋತ್ಸವ ಪರವಾಗಿ ಆತ್ಮೀಯ ಆದರಣೀಯ ಸ್ವಾಗತ ಆಗಲಿ ಅಭಿನಂದನೆಯನ್ನು ಸಲ್ಲಿಸ ಕ್ರಿಕ್ಲೈನ್ ಸಂಸ್ಥೆಯ ನೇರ ಪ್ರಸಾರದ ಮುಖಾಂತರವಾಗಿ ನೋಡ್ತಾ ಇರ್ತಕ್ಕಂಥ ಮೂಲಕ ಮೊದಲೇ ತಿಳಿಯಪಡಿಸಿದಾಗ ಈಗಿನ ಹದಿಹರೆಯದ ಹುಡುಗರು ನಾಚುವ ರೀತಿಯಲ್ಲಿ ಪಂದ್ಯಾಟದ ನಿಲುವನ್ನು ಕಂಡಿರ್ತಕ್ಕಂಥ ಕ್ಯಾಪ್ಟನ್ ಕೂಲ್ ಮಹೇಶ್ ಶೆಟ್ಟಿ ಮೇಲಿನ ಕುರುವಳಿ ದಾಂಡಿನ ಮುಖಾಂತರವಾಗಿ ಚೆಂಡು ರೇಖೆಯ ಹೊರ ಪ್ರವೇಶವನ್ನು ಕಾಣ್ತಾ ಇದೆ. ಬಿಗ್ ಸಿಕ್ಸರ್ ಶಾರ್ಕ ಆರೋಟದ ಸೇರ್ಪಡೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸ್ತಾ ಇರ್ತಕ್ಕಂಥ ಮಹೇಶ್ ಶೆಟ್ಟಿ ಮೇಲಿನ ಕುರುವಳ್ಳಿ
ನಾಯಕರು ಕೂಡ ಮತ್ತೆ ಬಹಳಷ್ಟೊಂದು ಲೇಟ್ ಕಟ್ ಶಾಟ್ ದಾಖಲಿಸುವಂತಹ ಪ್ರಯತ್ನ ಚುರುಕಿನ ಕ್ಷೇತ್ರ ರಕ್ಷಣೆಯಲ್ಲಿ ಅಲ್ಲಿರ್ತಕ್ಕಂಥ ಲೆಜೆಂಡ್ಸ್ ಪ್ಲೇಯರ್ಸ್ಗಳು ಮಾಡಿದ್ರು. ಹಾಗೇನೆ ಮಹೇಶ್ ಶೆಟ್ರೆ, ನಿಮ್ಗೊಂದು ಆಫರ್ ಇದೆ. ನಿಮ್ಮ ಇನ್ನೊಂದು ಸಿಕ್ಸರಿಗೆ ಮೇಲಿನ ಕುರುವಳ್ಳಿಯ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ನಮಗೆ ಪಿಚ್ಚಿನ ಮಧ್ಯಭಾಗದ ಕಾಂಕ್ರೀಟ್ ಅನ್ನ ಸೇವೆಯಾಗಿ ನೀಡಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು ಕೂಡ 1,000 ರೂಗಳ ಘೋಷಣೆ ಮಾಡ್ತಾ ಇದ್ದಾರೆ. ನಿಮ್ಮ ಆಟಗಾರಿಕೆ ಹೀಗೆ ಮುಂದುವರಿಲಿ ಅಂತಕ್ಕಂಥ ಪ್ರೋತ್ಸಾಹ ಧನವನ್ನ ಈ ಒಂದು ಸುಬ್ರಹ್ಮಣ್ಯ ಕಾಂಟ್ರಾಕ್ಟರ್ ಮೇಲಿನ ಕುರುವಳ್ಳಿ ನೀಡ್ತಾರೆ. ತದನಂತರದ ಸಿಕ್ಸ್ಗೆ 1,000 ರೂಗಳ ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಕೂಡ. ಬಹಳಷ್ಟು ಪ್ರದರ್ಶನ ಪಂದ್ಯಾಟ ಮೇಲ್ನೋಟಕ್ಕೆ ಕೊಂಚ ಮಟ್ಟಿಗೆ ಯೂಟ್ಯೂಬ್ ಲೈವ್ ಅಲ್ಲೂ ಕೂಡ ಬಹಳಷ್ಟು ಪ್ರೇಕ್ಷಕರ ಗಮನವನ್ನು ಸೆಳೀತಾ ಇದೆ. ಹಾಗೇನೆ ಕೂಡ ಓವರ್ ಮುಕ್ತಾಯ ಸೂಚನೆ ಬರ್ತಾ ಇದೆ. ತನ್ಮೂಲಕವಾಗಿ ಮತ್ತೆ ಮುಕ್ತಾಯ ಕಂಡಿರ್ತಕ್ಕಂಥ 4 ಓವರ್ಗಳ ಮುಕ್ತಾಯದ ಅಂಚಿನಲ್ಲಿ ತನ್ನ ಮೊತ್ತ 32 ಒಟ್ಟುಗಳು ಬರ್ತಾ ಇದೆ. ಬಹಳಷ್ಟು ಒಂದು ಉತ್ತಮರಿಯ ಸಿಕ್ಸರ್ ಅನ್ನ ದಾಖಲೆ ಸೇರ್ತಕ್ಕಂಥ ಮಹೇಶ್ ಶೆಟ್ರು ಮೇಲಿನ ಕುರುವಳ್ಳಿ ನಾಯಕನ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬಹಳಷ್ಟು ಒಂದು ಸೋಮೇಶ್ವರ ಲೆಜೆಂಡಿನ ಬೆರಸಿನ ದಾಂಡುಗಾರಿಕೆಯನ್ನ 2ರ ಎಣಿಕೆಯಲ್ಲಿ ನಡೆಸ್ತಾ ಇರ್ತಕ್ಕಂಥ ಮಹೇಶ್ ಶೆಟ್ರು ಮೇಲಿನ ಕುರುವಳ್ಳಿ ಪ್ರಮೋದ್ ಪೂಜಾರಿ ಔಟಾದ ಬಳಿಕವಾಗಿ ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟದ ನಿಲುವನ್ನ ಕಾಣ್ತಾ ಇರ್ತಕ್ಕಂಥ ಮೇಲಿನ ಕುರುವಳ್ಳಿಯ ಲೆಜೆಂಡ್ ಪ್ಲೇಯರ್ ಎದೆ ಸಂಖ್ಯೆ 06 ತಲುಪಿರ್ತಕ್ಕಂಥ ಮಹೇಶ್ ಶೆಟ್ಟಿ ಮೇಲಿನ ಕುರುವಳ್ಳಿ. ಹಾಗೆಯೇ ಕ್ರಿಕ್ ಲೈನ್ ನೇರ ಪ್ರಸಾರದಲ್ಲಿ ನೋಡ್ತಾ ಇರ್ತಕ್ಕಂಥ ಎಲ್ಲ ಪ್ರಿಯ ಪ್ರೇಕ್ಷಕರಿಗೂ ಕೂಡ ಯುಎಸ್ಎ ಸಂಸ್ಥೆಯ ಪರವಾಗಿ ಕನ್ನಡ ರಾಜ್ಯೋತ್ಸವದ ಪರವಾಗಿ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಬಹುದೊಡ್ಡ ನಿರೀಕ್ಷಿತ ಪಂದ್ಯಾಟ 4 ದಿನಗಳ ಹಗಲಿನ ಪಂದ್ಯಾಟ ಬಹಳಷ್ಟು ಮೇಲುಗೈಯನ್ನು ಸಾಧಿಸ್ತಾ ಇದೆ. ಹೊಸದೊಂದು ಇತಿಹಾಸದ ಪುಟದ ದಾಖಲೆಯನ್ನು ಕೆಣಕುವಂತಹ ಪ್ರಯತ್ನವನ್ನು ನಡೆಸಿರ್ತಕ್ಕಂಥ ಯುಎಸ್ಎ ಅಭಿರುಸಿನ ಹೊಡೆತ ಸುಪ್ರೀತ್ ಬಿಟ್ಟಿರ್ತಕ್ಕಂಥ ಚೆಂಡು ಶಿವಮೊಗ್ಗ ಪರಿಸರದ 20 ವರ್ಷದ ಹಳೆಯ ಕಾಲಘಟ್ಟದ ವೇಗದ ಬೌಲರ್. ಉತ್ತಮ ರೀತಿಯ ಓಟಗಳು ಬಂದರೂ ಕೂಡ ಒಂದರ ಬದಲಿಗೆ ಮತ್ತೆ ಅವಳಿ ಓಟವನ್ನು ದಾಖಲಿಸಬಲ್ಲಂತಹ ಪ್ರಯತ್ನ ನಡುವೆ ಈಗ ಲೆಜೆಂಡ್ಸ್ಗಳು ಕೊಂಚ ಮಟ್ಟಿಗೆ ಎಡವಟ್ಟನ್ನು ಕಂಡ್ರು. ರನ್ಔಟ್ ರೂಪದಲ್ಲಿ ಕೂಡ ಉದ್ದರಿ ಆಘಾತ. ಈತ ಸಂಜಯ್ ಶೆಟ್ಟಿ ಮೇಲಿನ ಕುರುವಳ್ಳಿ ವಾಪಸ್ ಆದ್ರು. ಪ್ರಕಾಶ್ ಒಂದು ಕಾಲಘಟ್ಟದಲ್ಲಿ ಕೂಡ ಕರಾವಳಿ ತೀರದಲ್ಲಿ ಪ್ರಕಾಶ್ ಮುನ್ನಾದ್ರೆ ಹಿಂದಿನ 20 ವರ್ಷ ಕಾಲಘಟ್ಟದಲ್ಲಿ ಕೂಡ ಪ್ರಕಾಶ್ ತೀರ್ಥಹಳ್ಳಿ ಕೀಪಿಂಗ್ ಗೂಟ ರಕ್ಷಣಾ ವಿಭಾಗದಲ್ಲಿ ಅದೆಷ್ಟೋ ಟೆಂಪೋಟ್ ಮುಖಾಂತರವಾಗಿ ಬ್ಯಾಟ್ಸ್ಮನ್ನಿನ ನಿಟ್ಟುಸಿರನ್ನ ಮೇಲು ಕೆಳಗೆ ಮಾಡಿರ್ತಕ್ಕಂಥ ಪ್ರಕಾಶ್ ಕುರುವಳ್ಳಿ ಅಂಕಣ ಒಳ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗೇನೆ ಮತ್ತೆ ಈ ನಡುವೆ ಶ್ರೀಮಂತಿಕೆ ಆಟ ಆಗ್ತಾ ಇದೆ ಕ್ರಿಕೆಟ್. ಸಂತೋಷ್ ಅಣ್ಣ ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಪ್ರಕಾಶ್ ಅವರ ಒಂದು ಸಿಕ್ಸರ್ಗೆ ಸಂತೋಷ್ ಶೆಟ್ಟಿ ಅವರಿಂದ 2,000 ರು ಘೋಷಣೆ ಆಗ್ತಾ ಇದೆ. ಪ್ರಕಾಶ್ ಅಣ್ಣ ವಾಟ್ ಎ ಆಫರ್. ಆಟಗಳು ಮುಂದುವರಿಕೆಯನ್ನು ಕಂಡುಕೊಳ್ಳಿ. ಮತ್ತೆ ಸಪ್ರೇಟ್ ಎಸ್ಗಾರಿಕೆ ಭಾಗದಲ್ಲಿ ಈಗಾಗಲೇ ಬೆರಸಿನ ಆರಂಭದಲ್ಲೂ ಕೂಡ ಎಸ್ಗಾರಿಕೆ ಮುಂದುವರಿಕೆಯನ್ನು ಕಂಡಿರ್ತಕ್ಕಂಥ ಸಪ್ರೇಟ್ ಎಸ್ಗಾರಿಕೆ ಭಾಗದಲ್ಲಿ ರಿವರ್ಸ್ ಕಾಣಬಲ್ಲಂತ ಪ್ರಯತ್ನ ದಾಂಡನ್ನ ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಪ್ರಕಾಶ್ ಕುರುವಳ್ಳಿ ಅವರ ಒಂದು ಸಿಕ್ಸರ್ಗೆ ಸಂತೋಷ್ ಶೆಟ್ಟಿ ಅವರಿಂದ 2,000 ರುಗಳ ಘೋಷಣೆ. ಬಹಳಷ್ಟು ಒಂದು ಹಿರಿಯ ಆಟಗಾರರನ್ನ ಪ್ರೋತ್ಸಾಹಿಸುವಂತಹ ಪ್ರಯತ್ನವನ್ನು ನಡೀತಾ ಇದ್ದಾರೆ. ಒಂಟಿ ಓಟುಗಳ ಸೇರ್ಪಡೆ ಕೂಡ ಇತ್ತ ಪ್ರಕಾಶ್ ಶಾಣಿನ ಮುಖಾಂತರವಾಗಿ ಸಾಕ್ತಾ ಇದೆ. ತೀರ್ಥಹಳ್ಳಿ ಪರಿಸರದ 20 ವರ್ಷ ಹಳೆಯ ಗೂಟ ರಕ್ಷಣಾ ವಿಭಾಗದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಆಟಗಾರರು ಲೆಜೆಂಡ್ ಪ್ಲೇಯರ್ ಕೂಡ ಇತ್ತ ಮತ್ತೆ ಕ್ಯಾಪ್ಟನ್ ಕೂಲ್ ಮಹೇಶ್ ಶೆಟ್ಟಿ ದಾಂಡುಗಾರಿಕೆ ಭಾಗದಲ್ಲಿ ಮತ್ತೆ ಮಹೇಶ್ ಶೆಟ್ಟಿ ತನ್ಮೂಲಕವಾಗಿ ಸುಲಭದ ವೆಲ್ಟ್ರೆಯನ್ನು ಉಮೇಶ್ ಸುಳ್ಗೋಡು ಮಾಡಿದ್ರು. ಕೊಂಚ ಮಟ್ಟಿಗೆ ಸೀಮಾ ರೇಖೆಯ ಅಂತರದಲ್ಲಿ ಕ್ಯಾಚ್ ಅನ್ನ ಬಿಟ್ರು. ಈ ಲೆಜೆಂಡ್ಸ್ಗಳು
ಬಹಳಷ್ಟು ಒಂದು ಪ್ರೇಕ್ಷಕರ ಗಮನವನ್ನ ಸೆಳೆಯುವಂತ ಆಟವನ್ನ ಮುಂದುವರಿಸ್ತಾ ಇದ್ದಾರೆ. ಸೀಮಾರಕ್ಕೆ ಅಂತರದಲ್ಲಿ ಕೊಂಚ ಎಡವಟ್ಟನ್ನು ಉಮೇಶ್ ಮಾಡಿದ್ರು, ಆದ್ರೂ ಕೂಡ ಬಹಳಷ್ಟು ಒಂದು ವೆಲ್ ಪ್ರಯತ್ನವನ್ನು ನಡೆಸಿರ್ತಕ್ಕಂಥ ಲೆಜೆಂಡ್ಸ್ಗಳು. ಅಭಿರುಚಿನ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನ ನಡುವೆ ಮತ್ತೆ ಕೊಂಚ ಮಟ್ಟಿಗೆ ಎಡವಟ್ಟನ್ನ ಮಾಡಿದ್ರು ಲೆಜೆಂಡ್ಸ್ಗಳು. ಹಿಡಿಯುವ ಅವಕಾಶವಿದ್ರು ಕೂಡ ಎತ್ತ ಚೆಂಡು ಬೌಂಡರಿ ಗೆರೆಯನ್ನು ದಾಟಿಕೊಳ್ತಾ ಇದೆ. 4 ಓಟದ ಚುವರಿಯ ಸೇರ್ಪಡೆ. ನೀವು ಬನ್ನಿ ಸರ್, ಬಾಲ್ ತರ್ತಾರೆ ಬನ್ನಿ ಸರ್. ನೀವು ಮೇಲ್ ಬನ್ನಿ ಸರ್, ಅವ್ರು ಬಾಲ್ ತರ್ತಾರೆ. ಲೈನ್ ಅಂಪೈರ್ಸ್ಗಳಿದ್ದಾರೆ, ಅವರು ನಿನ್ನಿಂದಲೂ ಬಹಳಷ್ಟು ಒಂದು ಸೊಗಸಿನ ಲೈನ್ ಅಂಪೈರ್ಸ್ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ತಂಡದ ಒಟ್ಟಾರೆ ಗಳಿಕೆ 42. ಇನ್ನು ಕೇವಲ 8 ಅಂಕಿಯ ಚುವರಿ ಬಂದ್ರೆ ಲೆಜೆಂಡ್ಸ್ಗಳು ಅರ್ಧ ಶತಕವನ್ನ ದಾಖಲಿಸ್ತಾರೆ. ಅಲ್ಲಿ ಟಾಸ್ಗೆ ಬನ್ನಿ, ಮುಂದಿನ ಪಂದ್ಯಾಟದ ಟಾಸ್ಗಾಗಿ ಬರಬೇಕು. ಗಜಪಡೆಯ ನಾಯಕರು, ಅದೇ ರೀತಿಯಲ್ಲಿ ಕೂಡ ಕಿರಣ್ 11ನ ನಾಯಕರು ಟಾಸ್ಗಾಗಿ ಬನ್ನಿ. ಪ್ರದರ್ಶನ ಪಂದ್ಯಾಟ ಆದ ಬಳಿಕವಾಗಿ ಶೀಘ್ರಗತಿಯಲ್ಲಿ ಗಜಪಡೆ ಮತ್ತೆ ಕಿರಣ್ 11 ಪಂದ್ಯಾಟಗಳು ಆರಂಭಿಕ ಹಂತವನ್ನು ಪಡ್ಕೊಳ್ಳುತ್ತೆ. ಇತ್ತ ಮತ್ತೆ ದೀಪಕ್ ಎಸೆತಗಾರಿಕೆ ವಿಭಾಗದಲ್ಲಿ ಹಳೆಯ ಲೆಜೆಂಡ್ಸ್ ಆಟಗಳು ಬಹಳಷ್ಟು ಒಂದು ಜಾಣ್ಮಿಕೆಯ ಹಳೆಯ ತಂತ್ರವನ್ನ ಅಂಕಣ ಒಳಭಾಗದಲ್ಲಿ ಎಷ್ಟು ಮಟ್ಟಿಗೆ ಮುಂದುವರಿಕೆ ಕಾಣ್ತಾರೆ, ಕಾದು ನೋಡಬೇಕಾಗಿದೆ. ಬಿರುಸಿನ ಹೊಡೆತ, ಕೊಂಚ ಮಟ್ಟಿಗೆ ಸ್ಲೋವರ್ ಆಗಿರ್ತಕ್ಕಂಥ ಚೆಂಡು. ಈಗಾಗಲೇ ಬಹಳಷ್ಟು ಒಂದು ಉತ್ತಮ ರೀತಿಯ ನಿಲುವಿನ ಆಟವನ್ನು ಆಡ್ತಾ ಇರ್ತಕ್ಕಂಥ ಮಹೇಶ್ ಶೆಟ್ಟಿ ಮೇಲಿನ ಕುರುವಲ್ಲಿ ವೈಯಕ್ತಿಕವಾಗಿ ಒಂದು 6 ಅನ್ನು ಕೂಡ ಸುಲಭವಾಗಿ ದಾಖಲಿಸಿರ್ತಕ್ಕಂಥ ಆಟಗಾರರು. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಬಲ್ಲಂತಹ ಪ್ರಯತ್ನ ನಡುವೆ ಮತ್ತೆ ಬಹಳಷ್ಟು ಒಂದರ ಬದಲಿಗೆ ಅವಳಿ ಓಟುಗಳು. ಇಲ್ಲಿ ವೇಗದ ಓಟವನ್ನು ಓಡ್ತಾ ಇರ್ತಕ್ಕಂಥ ಪ್ರಕಾಶ್ ಕೊರವಳ್ಳಿ. ಹಾಗೇನೆ ದೇಶಾದ್ಯಂತ ಒಂದು ಪಂದ್ಯ ವೀಕ್ಷಣೆಯ ಕ್ರಿಕ್ಲೆನ್ಸ್ ಮುಖಾಂತರವಾಗಿ ಬಹಳಷ್ಟು ಇವರ ಶಿಷ್ಯಂದಿರು ಹಾಗೆ ಗುರುಗಳು ಕೂಡ ನೋಡ್ತಾ ಇದ್ದಾರೆ. ಹಾಗೇನೆ ಬೆಂಗಳೂರಿನ ಉದ್ಯಮಿಗಳು, ಹಳೆಯ ಆಟಗಾರರು ಚಂದು ಕೂಡ ಒಂದು ಮ್ಯಾಚ್ ಅನ್ನು ನೋಡಿ ಯುಎಸ್ಗೆ ಪ್ರೋತ್ಸಾಹ ಮಾಡಿದ್ದಾರೆ. ಯಾವುದೇ ಒಂದು ಲೆಜೆಂಡ್ ಹಿರಿಯ ಆಟಗಾರರು ಒಂದು 6 ಅನ್ನ ಈಗಷ್ಟೇ ಕರೆಯ ಮುಖಾಂತರವಾಗಿ ತಿಳಿಸಿದಾರಂತೆ. ಅವರು ನೋಡಿ ಬಹಳಷ್ಟು ಮನಸ್ಪೂರ್ವಕ ಸಂತೋಷವನ್ನ ಪಟ್ಟಿದ್ದಾರೆ. ಚಂದು ಅವರು ಈ ರೀತಿಯಲ್ಲಿ ತಿಳಿಸಿದ್ದಾರೆ, ಲೆಜೆಂಡ್ಸ್ ಪ್ಲೇಯರ್ಗಳು ಯಾರೇ ಕೂಡ ಒಂದು 6 ಹೊಡೆದ್ರೆ 1,000 ರೂಗಳ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಅಭಿನಂದನೆಗಳು ಚಂದು ಅವರೇ, ನಿಮ್ಮ ಈ ಸಪೋರ್ಟ್ ಹೀಗೆ ಇರಲಿ. ಬಹಳಷ್ಟು ಒಂದು ಈ ಲೆಜೆಂಡ್ಸ್ ಪಂದ್ಯಾಟವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಯೂಟ್ಯೂಬ್ನ ಚಂದು ಅವರಿಗೂ ಕೂಡ USA ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಹಾಗಾದ್ರೆ ಮುಂದಿನ ಪಂದ್ಯದ ಜರ್ಸಿ ಆವರಣ ಆಗ್ತಾ ಇದೆ. ಆ ಒಂದು ಜರ್ಸಿಯ ಅನಾವರಣವನ್ನ ಹಾಗೇನೆ ಆ ಜರ್ಸಿ ಲಾಂಚನ್ನ ಮತ್ತೆ ಕರೆ ಮುಖಾಂತರವಾಗಿ ತಿಳಿಸಿದ್ದಾರೆ ಚಂದು ಅವರು. ಸೋಮೇಶ್ವರ ತಂಡದ ಇನ್ನು ಲೆಜೆಂಡ್ಸ್ಗಳು ಯಾರೇ ಒಂದು 6 ಅನ್ನು ದಾಖಲಿಸಿದ್ರೆ ಚಂದು ಅವರು ಕೂಡ 2,000 ರೂಗಳು ಈಗಷ್ಟೇ ಕರೆಯಲ್ಲಿ ತಿಳಿಯಪಡಿಸಿದ್ದಾರೆ. ಬಹಳಷ್ಟು ಹಳೆಯ ಅನುಭವದ ಆಟಗಾರರು ಕೂಡ ಯೂಟ್ಯೂಬ್ ನೇರ ಪ್ರಸಾರದಲ್ಲಿ ನೋಡ್ತಾ ಇರ್ತಕ್ಕಂಥ ಬೆಂಗಳೂರಿನ ಉದ್ಯಮಿಗಳು ಚಂದು ಅವರು. ಸೋಮೇಶ್ವರದ ಯಾವ ಆಟಗಾರರು ಕೂಡ ಕ್ಷಮೆ ಇರಲಿ, ಮ್ಯಾಚ್ ಮುಕ್ತಾಯವನ್ನ ಕಾಣ್ತಾ ಇದೆ. ಈಗ ಮತ್ತೆ ಜರ್ಸಿ ಅನಾವರಣವನ್ನು ವೇದಿಕೆ ಮೇಲ್ಭಾಗದಲ್ಲಿ ಮಾಡ್ತಾ ಇದೆ. ಕಿರಣ್ 11ನ ಜರ್ಸಿ ಅನಾವರಣವನ್ನ ಸುಬ್ರಹ್ಮಣ್ಯ ಮೇಲಿನ ಕುರುವಳ್ಳಿಯ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ನಮಗೆ ಬಹಳಷ್ಟು ಒಂದು ಪಿಚ್ಚಿನ
ಪ್ರಾಯೋಜಕತ್ವವನ್ನು ಮಾಡಿರ್ತಕ್ಕಂಥ ಪಿಚ್ಚಿನ ಮಧ್ಯಭಾಗದ ಕಾಂಕ್ರೀಟ್ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ಸುಬ್ರಹ್ಮಣ್ಯ ಮೇಲಿನ ಕುರುವಳ್ಳಿಯವರು ಈ ಒಂದು ಕಿರಣ್ 11ನ ಜರ್ಸಿಯ ಅನಾವರಣವನ್ನ ವೇದಿಕೆ ಮೇಲ್ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಹೃದಯ ಪೂರ್ವಕವಾದ ಆತ್ಮೀಯ ಆದರಣೀಯ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಹಾಗೆ ಟಾಸ್ ಪ್ರಕ್ರಿಯೆ ನಡೀತಾ ಇದೆ. ಹಾಗೇನೆ ಇನ್ನೊಂದು ಜರ್ಸಿ ಲಾಂಚ್ ಆಗ್ತಾ ಇದೆ. ಗಜಪಡೆಯ ಜರ್ಸಿ ಅನಾವರಣವನ್ನ ವೆಂಕಟರಮಣ ಭಟ್ರು ಸುಳುಗೋಡು ಅವರು ಮಾಡಿಕೊಡ್ತಾರೆ. ಗಜಪಡೆಯ ಜರ್ಸಿ ಲಾಂಚಿಂಗ್ ಅನ್ನ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ವೆಂಕಟರಮಣ ಭಟ್ರು ಸುಳುಗೋಡು ಇವರು ಮಾಡಿಕೊಡ್ತಾರೆ. ಬಹಳಷ್ಟು ಒಂದು ಹಿರಿಯ ಸಪೋರ್ಟಿಗರು ಕೂಡ ನಮಗೆ ಬಹಳಷ್ಟು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಈ ಪರಿಸರದ ಹಿರಿಯರು ಕೂಡ ವೆಂಕಟರಮಣ ಭಟ್ರು ಒಂದು ಜರ್ಸಿ ಅನಾವರಣವನ್ನ ವೇದಿಕೆ ಮೇಲ್ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಹಾಗೇನೆ ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆಯನ್ನ ವೆಂಕಟರಮಣ ಭಟ್ರು ಕೂಡ ಮಾಡ್ತಾರೆ. ಗಜಪಡೆ ಮತ್ತೆ ಕಿರಣ್ 11 ಒಂದರಲ್ಲಿ ಪ್ರಕಾಶ್ ಒಂದೆಡೆಯಲ್ಲಿ ಗಜಪಡೆ ಪ್ರಕಾಶ್ ಚೂರು ಬುಕ್ರಾಪುರ ನೇತೃತ್ವದ ಮುಂದಾಳತ್ವದ ತಂಡ ಆದ್ರೆ ಕಿರಣ್ 11 ಗಿರೀಶ್ ಮೇಲಿನ ಕುರುವಳ್ಳಿ ಅವರ ನೇತೃತ್ವದ ಮುಂದಾಳತ್ವದ ಒಂದು ತಂಡ ಮುಂದಿನ ಪಂದ್ಯಾವಳಿಯನ್ನ ಕಣಕ್ಕಿಳಿಯುವುದರ ಮುಖಾಂತರವಾಗಿ ಜಿದ್ದಾಜಿದ್ದಿ ಹೋರಾಟ ನಡೆಸಬೇಕಾಗ್ತದೆ. ಮೇಲಿನ ಕುರುವಳ್ಳಿ ಪರಿಸರದ ಜನಮೆಚ್ಚಿದ ಹುಡುಗ ಅಕಾಲಿಕ ಮರಣಕ್ಕೆ ತುತ್ತಾಗಿರ್ತಕ್ಕಂಥ ಕಿರಣ್ ಮೇಲಿನ ಕುರುವಳ್ಳಿ ಅವರ ಒಂದು ಸವಿ ನೆನಪಿಗಾಗಿ ಬಹಳಷ್ಟು ಒಂದು ಪಂದ್ಯಾವಳಿಯನ್ನು ಖರೀದಿಸಿ ಮುಂದಿನ ಪಂದ್ಯಾವಳಿಯನ್ನ ಆ ಒಂದು ಅಂಕಣ ಒಳಭಾಗದಲ್ಲಿ ಕಿರಣ್ 11 ಆಡುತ್ತೆ. ನಿಮಗೆ ಅಭಿನಂದನೆಯನ್ನ ಸಮರ್ಪಿಸಿಕೊಳ್ತಾ ಇದ್ದಾವೆ. ಮತ್ತೆ ಇವಾಗ ಪ್ರೋತ್ಸಾಹಿಸ್ತಾ ಇದ್ದಾರೆ ಸುರೇಶ್ ಸುಳುಗೋಡು. ಯಾವುದೇ ಲೆಜೆಂಡ್ಸ್ ಆಟಗಾರರು ಸಿಕ್ಸರ್ ಅನ್ನು ದಾಖಲಿಸಿದ್ರೆ 2,000 ರೂಗಳ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಗಮನಿಸಿಕೊಳ್ಳಿ, ನಮ್ಮ ಓನರ್ಗಳು ಕರೀತಾ ಇದ್ದಾರೆ. ಗಜಪಡೆಯ ಎಲ್ಲ ಆಟಗಾರರು ಪ್ಲೇಯರ್ ಶಾಟ್ ಹತ್ರ ಬರಬೇಕು ಅಂತಕ್ಕಂಥ ಮನವಿಯನ್ನ ಪ್ರಕಾಶ್ ಚೂರು ಅವರು ತಿಳಿಸ್ತಾ ಇದ್ದಾರೆ. ತಮ್ಮ ತಂಡವನ್ನ ಕೂಡಿಕೊಳ್ಬೇಕು. ಮತ್ತೆ ಇವಾಗ ಲೆಜೆಂಡ್ಸ್ ಓದಿರ್ತಕ್ಕಂಥ ಪ್ರತಿ ಸಿಕ್ಸರ್ಗೂ ಕೂಡ ಸುರೇಶ್ ಸುಳುಗೋಡು ಅವರಿಂದ 2,000 ರೂಗಳ ಘೋಷಣೆ. ಬಹಳಷ್ಟು ಒಂದು ಜನ ಮೆಚ್ಚಿದ ಪಂದ್ಯಾಟ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಈ ರೀತಿಯಲ್ಲಿ ಸೋಮೇಶ್ವರ ಲೆಜೆಂಡ್ಸ್ ವಿರುದ್ಧವಾಗಿ MCC ಲೆಜೆಂಡ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಆರಂಭದಲ್ಲಿ ಕೂಡ ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನು ಜಯಿಸಿರ್ತಕ್ಕಂಥ MCCಯ ತಂಡ ಈಗ ಕ್ಷೇತ್ರ ಕ್ಷಣನ ಮುಗಿಸಿ ದಾಂಡುಗಾರಿಕೆ ಮುಂದುವರಿಕೆಯನ್ನು ಕಾಣಬೇಕಾಗಿದೆ. 36 ಎಸೆತ ಜಯಕ್ಕಾಗಿ 46 ಓಟವನ್ನು ದಾಖಲಿಸಬೇಕಾಗಿದೆ. ಹಾಗೇನೆ ವೈಯಕ್ತಿಕವಾಗಿ ಸೋಮೇಶ್ವರ ತಂಡದ ಕ್ಯಾಪ್ಟನ್ ಕೂಲು ನಾಯಕರು ಕೂಡ 14 ಬಾಲಿಗೆ 22 ಓಟವನ್ನು ಮಹೇಶ್ ಶೆಟ್ಟಿ ಮೇಲಿನ ಕುರುಬಳ್ಳಿ ದಾಖಲಿಸಿದ್ದಾರೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಸಿಕ್ಸರ್ ಸಮೇತವಾಗಿ ಕೂಡ 22 ಓಟವನ್ನು ವೈಯಕ್ತಿಕವಾಗಿ ದಾಖಲಿಸಿರ್ತಕ್ಕಂಥ ಮಹೇಶ್ ಶೆಟ್ಟಿ ಮೇಲಿನ ಕುರುಬಳ್ಳಿ
ಇತ್ತ ಮತ್ತೆ ಲೆಜೆಂಡ್ಸ್ ಮತ್ತೆ ಆರಂಭವನ್ನ ಕಾಣ್ತಾ ಇದ್ದಾರೆ. ಒಂದೆಡೆಯಲ್ಲಿ ಉಮೇಶ್ ಸುಳುಗೋಡು, ಇನ್ನೊಂದೆಡೆಯಲ್ಲಿ ಕೂಡ ನವೀನ್ ಹೆದ್ದೂರು. ಈ ಭಾಗದ ಜನಪ್ರಿಯ ಬಿಜೆಪಿ ಮುಖಂಡರು ಕೂಡ ಈ ಒಂದು ಪಂದ್ಯಾವಳಿಯನ್ನ ಆಡ್ತಾ ಇದ್ದಾರೆ. ಬಹಳಷ್ಟು ಒಂದು USA ಅಂತಕ್ಕಂಥ ಸಂಸ್ಥೆಯ ಪಂದ್ಯಾಟ. ಆರಂಭ ಕಾಣ್ತಾ ಇದೆ. ಹಾಗೆ ರೀತಿಯಲ್ಲಿ ಕೂಡ ಪಂದ್ಯ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಹೊರ ದೇಶದ ಹಾಗೇನೆ ಮತ್ತೆ ಬೆಂಗಳೂರು ಉದ್ಯಮಿಗಳು ಪಂದ್ಯ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಬೆಂಗಳೂರು ಉದ್ಯಮಿಗಳು ಕೂಡ ಈ ಒಂದು ಟೂರ್ನಮೆಂಟ್ಗೆ ಮತ್ತೆ ಲೆಜೆಂಡ್ಸ್ಗೆ ಮತ್ತೆ ಹುರಿದುಂಬಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆ ರೀತಿಯಲ್ಲಿ ಎಸ್ಗಾರರು ವಿಕೆಟ್ ಅನ್ನು ತೆಗೆದ್ರು ಕೂಡ 1,000 ರೂಗಳ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ದಾಂಡುಗಾರರು ಸಿಕ್ಸರ್ ಹೊಡೆದ್ರು ಕೂಡ 1,000 ರೂಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಉದ್ಯಮಿಗಳು. ಬಹಳಷ್ಟು ಯೂಟ್ಯೂಬ್ ನೇರ ಪ್ರಸಾರದಲ್ಲಿ ವೀಕ್ಷಿಸ್ತಾ ಇರ್ತಕ್ಕಂಥ ಆಟಗಾರರು ಬಹಳಷ್ಟು ಈ ಒಂದು ಲೆಜೆಂಡ್ಸ್ ಪ್ಲೇಯರ್ಗಳ ಆಟವನ್ನ ಬಹಳಷ್ಟು ಮನಸ್ಪೂರ್ವಕವಾಗಿ ಪ್ರೀತಿಯಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಸ ಪ್ರಯತ್ನವನ್ನ ನಡೆಸ್ತಾ ಇರ್ತಕ್ಕಂಥ USA ಆಕರ್ಷಕ ಪಂದ್ಯಾಟವನ್ನು ನಡೆಸ್ತಾ ಇದೆ. ಈಗಾಗಲೇ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಕೂಡ ವೇದಿಕೆ ಕಾರ್ಯಕ್ರಮಗಳು ಬಹಳಷ್ಟು ಸೊಗಸಾಗಿ ಮುಕ್ತಾಯವನ್ನು ಕಂಡಿತ್ತು. ಆ ತರುವಾಯದಲ್ಲಿ ಮತ್ತೆ ಮುಂದುವರಿಕೆ ತನ್ಮೂಲಕವಾಗಿ ಮತ್ತೆ ಉಮೇಶ್ ಸುಳುಗೋಡು ಬಿರುಸಿನ 4 ಓಟವನ್ನು ದಾಖಲಿಸಿದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಕೂಡ ಬೌಂಡರಿ ರೂಪದಲ್ಲಿ ದಾಖಲಿಸಿರ್ತಕ್ಕಂಥ ಉಮೇಶ್ ಸುಳುಗೋಡು 4 ಚುಮರಿಯ ಸೇರ್ಪಡೆ. 46 ಓಟವನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ. ಅದ್ಯಾವ ತಂಡ ಲೆಜೆಂಡ್ಸ್ ನಡುವಣ ಚಾಂಪಿಯನ್ ಆಗ್ತಾರೆ ಕಾದು ನೋಡಬೇಕಾಗಿದೆ. 20 ವರ್ಷಗಳ ಹಿಂದೆ ಬಹಳಷ್ಟು ಇದೇ ಕಣಕ್ಕಿಳಿದರ ಮುಖಾಂತರವಾಗಿ ತಮ್ಮ ಅಂಕಣವನ್ನ ಸಂಪೂರ್ಣವಾಗಿ ಮೇರುರಂಜಿಸ್ತಾ ಇರ್ತಕ್ಕಂಥ 2 ಲೆಜೆಂಡ್ಸ್ ತಂಡಗಳಿಗೆ ಹೃದಯಪೂರ್ವಕವಾದ ಅಭಿನಂದನೆಯನ್ನ ಸಮರ್ಪಿಸಿಕೊಳ್ತಾ ಇದ್ದಾವೆ. ಬೆಂಗಳೂರಿನ ಉದ್ಯಮಿಗಳು ತಿಳಿಸಿದ್ದಾರೆ, ಪ್ರತಿ ಸಿಕ್ಸರ್ಗೂ ಎಸೆತಗಾರರ ವಿಕೆಟ್ಗಳಿಗೂ 1,000 ರೂಗಳ ಘೋಷಣೆ. ಹಾಗೆಯೇ ಸುರೇಶ್ ಸುಳುಗೋಡ್ ಅವರು ಕೂಡ ಅವಾಗಲೇ ತಿಳಿಸಿದ್ದಾರೆ, ಒಂದು ಸಿಕ್ಸರ್ಗೆ ಆ ರೀತಿಯಲ್ಲಿ 2,000 ರೂಗಳ ಘೋಷಣೆಯನ್ನು ಮಾಡಿದ್ದಾರೆ. ಈ ರೀತಿಯಲ್ಲಿ ಬಹಳಷ್ಟು ಲೆಜೆಂಡ್ಸ್ ಪ್ಲೇಯರ್ ಆಟಗಾರಿಕೆಯನ್ನು ಮನಸ್ಪೂರ್ವಕವಾಗಿ ನೋಡುತ್ತಾ ಕುಳಿತಿರ್ತಕ್ಕಂಥ ಎಲ್ಲ ಪ್ರಿಯ ಪ್ರೇಕ್ಷಕ ಅಣ್ಣ ತಮ್ಮ ಅಂಕ ತಂಗಿಯರಿಗೂ ಕೂಡ USA ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಹಾಗೇನೆ ದೂರದ ಹೊರ ದೇಶದಿಂದಲೂ ಕೂಡ ನೋಡ್ತಾ ಇರ್ತಕ್ಕಂಥ ರಫೀಕ್ ದುಬೈ ಅವರಿಂದ 1 ವಿಕೆಟ್ಗೆ ಅಥವಾ ಸಿಕ್ಸರ್ಗೆ 500 ರೂಗಳ ಘೋಷಣೆ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ತಕ್ಕಂಥ ರಫೀಕ್ ಬಾಯ್ ಅವರೇ ದುಬೈಯಿಂದ ಅಭಿನಂದನೆಯನ್ನ ಸಮರ್ಪಿಸಿಕೊಳ್ತಾ ಇದ್ದಾವೆ. ಮತ್ತೆ ಪ್ರಮೋದ್ ಪೂಜಾರಿ ಬಿಟ್ಟಿರ್ತಕ್ಕಂಥ ಚೆಂಡು ಗೋಳದ ಹಿಂಬದಿಯಲ್ಲಿ ನವೀನ್ ಹೆದ್ದೂರು ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಬಲ್ಲಂತಹ ಪ್ರಯತ್ನ. 1 ಚುಮರಿಯ ಸೇರ್ಪಡೆ. ಈ ರೀತಿಯಲ್ಲಿ ಆಡ್ತಾ ಇರ್ತಕ್ಕಂಥ ಎಲ್ಲ ಲೆಜೆಂಡ್ಸ್ ಪ್ಲೇಯರ್ಗಳಿಗೂ ಕೂಡ ನಮ್ಮ ಗುರುಗಳಿಗೂ ಕೂಡ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ನೀವು ಹಾಕಿಟ್ಟಿರ್ತಕ್ಕಂಥ ಈ ಅಡಿಪಾಯದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಮುಂದುವರಿಕೆ ಆಟವನ್ನು ಆಡ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ ಮತ್ತೆ ಇವಾಗ ನಾಯಕತ್ವದ ಪೀಠವನ್ನು ಹೊಂದಿರತಕ್ಕಂಥ ಸೋಮೇಶ್ವರ ತಂಡದ ಆಟಗಾರರು ಮಹೇಶ್ ಶೆಟ್ಟಿ ಎಸ್ಗಾರಿಕೆ ಭಾಗದಲ್ಲಿ ಮುಂದುವರಿಕೆಯನ್ನು ಕಂಡ್ರೆ, ದಾಂಡುಗಾರಿಕೆ ಭಾಗದಲ್ಲಿ ಕೂಡ 14 ಎಸ್ ಮುಂದೆ 1 ಸಿಕ್ಸರ್ ಸಮೇತವಾಗಿ 22 ಓಟವನ್ನು ದಾಖಲಿಸಿರ್ತಕ್ಕಂಥ ಮಹೇಶ್ ಶೆಟ್ಟಿ ಮೇಲಿನ ಕುರುಬಳ್ಳಿ. ಶಾಯ್ಕಲ್ಲಿ ಮತ್ತೆ ಇವಾಗ ಉಮೇಶ್ ಮದನ್ ಎದುರು ಮುಂದುವರಿಕೆಯನ್ನು ಕಾಣ್ತಾರೆ. ತನ್ಮೂಲಕವಾಗಿ ನವೀನ್ ಎದ್ದೂರು ಬಹಳಷ್ಟು ಉತ್ತಮ ರೀತಿಯ ರಿವರ್ಸ್ ಹೊಡೆತ.
ಲೆಜೆಂಡ್ಸ್ ಗಳ ಬಹುಶಃ ಹಳೆಯ ಆಟ ಮತ್ತೆ ಮುಂದುವರಿಕೆಯನ್ನು ಕಾಣಬಹುದಾಗಿದೆ. ಈ ಒಂದು ಚಿನ್ನದ ಮಣ್ಣಿನ ಸುಳುಗೋಡಿನ ಆವರಣ ಮೇಲ್ಭಾಗದಲ್ಲಿ ತಮ್ಮ ಹಳೆಯ ಅನುಭವದ ಆಟವನ್ನ ಕೆಣಕುವಂತ ಪ್ರಯತ್ನವನ್ನು ನಡೆಸಿರ್ತಕ್ಕಂಥ ಈ ಒಂದು ಯುಎಸ್ಎಯ ಪಂದ್ಯಾಟ. ಬಿರುಸಿನ ಹೊಡೆತ ಮತ್ತೆ ಇವಾಗ ಪ್ರಮೋದ್ ಪೂಜಾರಿ ಬಹಳಷ್ಟು ವೇಗದ ಕ್ಷೇತ್ರರಕ್ಷಣೆ ನಡೆಸಿದ್ದಾರೆ. ಆ ರೀತಿಯಲ್ಲಿ ಮತ್ತೆ ಬಹಳಷ್ಟು ಸೊಗಸಿನ ಕ್ಷೇತ್ರರಕ್ಷಣೆಯನ್ನ ಕುರುವಳ್ಳಿ ಭಾಗದ ಬಹಳಷ್ಟು ಬಹುಮಾನವನ್ನು ಪಡ್ಕೊಂಡಿರ್ತಕ್ಕಂಥ ಆ ಭಾಗದ ತೀರ್ಥಹಳ್ಳಿ ಪರಿಸರದ ಬಹಳಷ್ಟು ಸಮಾಜ ಸೇವಕರು ಪ್ರಮೋದ್ ಪೂಜಾರಿ ಈ ಒಂದು ಕ್ಷೇತ್ರರಕ್ಷಣೆ ನಡೆಸಿದ್ದಾರೆ. ತೀರಾ ಫುಲ್ ಟಸ್ ಆಗಿತ್ತು. ಮತ್ತೆ ಉಮೇಶ್ ಬಿಡಿಗಿದ ಚೆಂಡು ತಾರ್ ಮೂಲಕವಾಗಿ ಮತ್ತೆ ಚೆಂಡು ಸೀಮಾ ರೇಖೆ ಹೊರ ಪ್ರವೇಶವಾದರೂ ಕೂಡ ಪೊಮ್ಮಣ್ಣ ವಾಟ್ ಎ ರನ್ನಿಂಗ್, ಚಿರತೆಯ ರೂಪದಲ್ಲಿ ಓಡುವುದರ ಮುಖಾಂತರವಾಗಿ ಕೊಂಚ ಮಟ್ಟಿಗೆ ಬೌಂಡರಿಯನ್ನು ಬಿಟ್ಟರು ಪ್ರಮೋದ್ ಪೂಜಾರಿ. ಹಾಗೆ ಪಟ್ಟಣ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಸುಶೀಲಾ ಮೇಡಮ್ ಕೂಡ ಪಂದ್ಯ ವೀಕ್ಷಣೆಗೆ ಆಗಮಿಸಿದ್ದಾರೆ. ಹಾಗೇನೆ ಬಹಳಷ್ಟು ಜನ ಮೆಚ್ಚಿದ ಅಧ್ಯಕ್ಷರಾಗಿರ್ತಕ್ಕಂಥ ಅಸದಿ ಬೈ ಅವರು ಕೂಡ ಒಂದು ಪಂದ್ಯ ವೀಕ್ಷಣೆಗೆ ಆಗಮಿಸಿದ್ದಾರೆ. ದಯಮಾಡಿ ಇರುವರು ಕೂಡ ಆತ್ಮೀಯ ಆದರಣೀಯ ಸ್ವಾಗತವನ್ನು ವಹಿಸ ಈ ಒಂದು ಯುಎಸ್ಎಯ ಮುಖ್ಯ ವೇದಿಕೆಯ ಮೇಲ್ಭಾಗದಲ್ಲಿ ಆಸೀನರಾಗಿ ಪಂದ್ಯ ವೀಕ್ಷಣೆಯನ್ನು ಮಾಡಬೇಕು ಅಂತಕ್ಕಂಥ ಸ್ವಾಗತವನ್ನು ಹೃದಯ ಪೂರ್ವಕವಾಗಿ ನಿಮಗೆ ತಲುಪಿಸಿಕೊಳ್ತಾ ಇದ್ದೇವೆ. ದಯಮಾಡಿ ಬರಬೇಕು. ಆಗಮನವನ್ನು ಕಂಡಿರ್ತಕ್ಕಂಥ ಎರಡು ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತವನ್ನು ಹೃದಯಪೂರ್ವಕವಾಗಿ ಕೋರ್ತಾ ಇದ್ದಾವೆ. ಮತ್ತೆ ಬಹಳಷ್ಟು ಒಂದು ಆರಂಭದಲ್ಲೇ ಕಂಡಿರ್ತಕ್ಕಂಥ ಲೆಜೆಂಡ್ಸ್ಗಳು ಬಹಳಷ್ಟು ಉತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ರೂಪದಲ್ಲಿ ಪಂದ್ಯಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಇವಾಗ ಮಹೇಶ್ ಶೆಟ್ಟಿ ಮೇಲಿನ ಕೂಡ ಎಸೆಗಾರಿಕೆ ಭಾಗದಲ್ಲಿ ಓಟಗಳು ಬರ್ತಾ ಇಲ್ಲ. ಮತ್ತೆ ಹಳೆಯ ಆಟ ಮುಂದುವರಿಕೆಯನ್ನ ಕಂಡಿರ್ತಕ್ಕಂಥ ಪ್ರಕಾಶ್ ಕೊರವಳ್ಳಿ ಹಳೆಯ ಆಟಗಾರಿಕೆ ಮುಖಾಂತರವಾಗಿ ಅದೆಷ್ಟು ಗೂಟ ರಕ್ಷಣೆ ಮುಖಾಂತರವಾಗಿಯೂ ಕೂಡ ವೈಯಕ್ತಿಕ ಬಹುಮಾನವನ್ನು ಕಂಡಿರ್ತಕ್ಕಂಥ ಆಟಗಾರರು 21ಕ್ಕೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. ಆ ರೀತಿಯಲ್ಲಿ ಹಲೋ 24 ಸೆತ ಲೆಜೆಂಡ್ಸ್ ಗಳ ಜಯಕ್ಕಾಗಿ 25 ಓಟಗಳು ಬರಬೇಕಾಗಿದೆ. ಹಲೋ ಕ್ಷಮಿಸಿ, 24 ಸೆತ 26 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 46ರ ಟಾರ್ಗೆಟ್ ಈಗಾಗಲೇ ತಂಡ ಮೊತ್ತ 21ಕ್ಕೆ ತಲುಪ್ತಾ ಇದೆ. ಮತ್ತೆ ಲಾಂಛನ ಮಾಲೀಕರಾಗಿರ್ತಕ್ಕಂಥ ಅಶೋಕ್ ಬಿಡಿದ ಚೆಂಡು ತಾಲ್ ಮೂಲಕವಾಗಿ ಬಹಳಷ್ಟು ನೋ ಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಬೀಳ್ತಾ ಇದೆ. ಪೂರ್ಣೇಶ್ ಪೂಜಾರಿ ಮೇಲಿನ ಕರುವಳ್ಳಿ 70 ವರ್ಷಗಳಿಂದ ಬಹಳಷ್ಟು ಒಂದು ಪಂದ್ಯಾಟವನ್ನಾಡಿ ಬೆರಸಿನ ಹೊಡೆತವನ್ನ ದಾಖಲಿಸಿರ್ತಕ್ಕಂಥ ಅದೆಷ್ಟು ಇತಿಹಾಸದ ಪುಟಗಳಿದೆ. ಹಾಗೆಯೇ ಇಲ್ಲಿ ಅಶೋಕ್ ಅಣ್ಣವರು ಬಿಟ್ಟಿರ್ತಕ್ಕಂಥ ಎಸೆತಕ್ಕೆ ವಿಕೆಟ್ ಅನ್ನ ಕಬಳಿಸಿದ್ರೆ ನಿಮ್ಮ ಶಿಷ್ಯ ದೀಕ್ಷಿತ್ ಮುತ್ತುಗುಂಡಿಯವರಿಂದ ಒಂದು ಉದ್ದರಿಗೆ 500 ರುಗಳ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ನಡುವೆ ಮತ್ತೆ ನೋ ಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಬೀಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನ ದಾಖಲಿಸ್ತಾ ಇರ್ತಕ್ಕಂಥ ಅಶೋಕ್ ಮೇಲಿನ ಕುರುವಳ್ಳಿ. ಈ ತರಹದ ಪಂದ್ಯಾಟವನ್ನೇ ನೋಡುವುದೇ ಒಂದು ಚಂದ. ಅಬೇರುಸಿನ ರಿವರ್ಸ್ ಮಾಡಬಲ್ಲಂತ ಪ್ರಯತ್ನವನ್ನ ನವೀನ್ ದೂರು ಮಾಡಿದ್ರು. ಈ ಒಂದು ಪಂದ್ಯಾಟಕ್ಕೆ ವಿಶೇಷವಾಗಿಯೂ ಕೂಡ ತಾನ್ ಮೂಲಕವಾಗಿ ಬೆರಸಿನ ಹೊಡೆತ ನವೀನ್ ಮುಖಾಂತರವಾಗಿ ಚೆಂಡು ಸೀಮಾ ರೇಖೆ ಹೊರ ಪ್ರವೇಶವನ್ನು ದಾಗ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಈಗಿನ ಹುಡುಗರು ಗಲ್ಲದ ಮೇಲೆ ಕೈ ಇಟ್ಟು ನೋಡ್ತಾ ಇದ್ದಾರೆ. ಇದು 20 ವರ್ಷದ ಹಳೆಯ ಆಟ.
ಎಲ್ಲಿ ಪ್ರದರ್ಶನ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, 4 ಓಟದ ಸೇರ್ಪಾಡೆ. ಕಾನ್ ಮೂಲಕವಾಗಿ ನೋ ಬಾಲ್. ಅಶೋಕ್ ಅಣ್ಣ ಎಡವಟ್ಟನ್ನ ಮಾಡಿದ್ರು. ಫ್ರೀಟ್ಗಳ ಅವಕಾಶ ಮತ್ತೆ ಲಭಿಸಿರ್ತಕ್ಕಂಥ ಹೆದ್ದೂರು ಪರಿಸರದ ಲೆಜೆಂಡ್ ಪ್ಲೇಯರ್ ನವೀನ್ ಹೆದ್ದೂರು. ಮತ್ತೆ ಅದೇ ತರಹದ ಹೊಡೆತ ಗಾಪತ್ತ ಸಾಗ್ತಾ ಇದೆ. ತನ್ ಮೂಲಕವಾಗಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಸೀಮಾ ರೇಖೆ ಅಂತರದಲ್ಲಿ ನಡೆಸಿದ್ರು. ಒಂದರ ಬದಲಿ ಮತ್ತೆ ಸುರಕ್ಷಿತ ಅವಳಿ ಓಟವನ್ನು ಕೂಡ ದಾಖಲಿಸ್ತಾ ಇರ್ತಕ್ಕಂಥ ಆಟಗಾರರು. ಈ ಒಂದು ಪಂದ್ಯಾಟಕ್ಕೆ ಪ್ರದರ್ಶನ ಪಂದ್ಯಾಟದಲ್ಲೂ ಕೂಡ ಬಹಳಷ್ಟು ಲೆಜೆಂಡ್ಸ್ ಗಳಿಗೆ ಮೊದಲಾಗಿ ಬ್ರಡ್ ಟ್ರೋಫಿ ಇದೆ. ಅದಾದ ಬಳಿಕವಾಗಿ ವೈಯಕ್ತಿಕ ಬಹುಮಾನ ಕೂಡ ಇದೆ. ಬೆಸ್ಟ್ ಕೀಪರ್, ಬೆಸ್ಟ್ ಬೌಲರ್, ಅದೇ ರೀತಿಯಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಕೂಡ ಇದೆ. ಈಗಾಗಲೇ ನಾಣ್ಯದ ಮುಖಭಾಗವನ್ನು ಗೆದ್ದಿರ್ತಕ್ಕಂಥ ಕಿರಣ್ ನೀಲವೆನ್ನ ತಂಡ ಆರಂಭದಲ್ಲಿ ಕೂಡ ಕ್ಷೇತ್ರ ರಕ್ಷಣೆ ಅಂತಕ್ಕಂಥ ಸೂಚನೆಯನ್ನು ಬಿತ್ತರಿಸ್ತಾ ಇದೆ. ಇದಾದ ಬಳಿಕವಾಗಿ ಕ್ಷಿಪ್ರಗತಿಯಲ್ಲಿ ಅಂಕಣ ಒಳ ಪ್ರವೇಶವನ್ನು ಕಾಣಬೇಕಾಗಿದೆ. ಪ್ರದರ್ಶನ ಪಂದ್ಯದ ಬಳಿಕವಾಗಿ ಗಜಪಾಡೆ ವಿರುದ್ಧವಾಗಿ ಕಿರಣ್ 11 ಪಂದ್ಯಾಟವನ್ನು ಆಡ್ತಾರೆ. ಗಜಪಡೆಯ ಒಂದು ವಾಕ್ಯ ಇದೆಯಂತೆ, ಗಜಪಡೆ ಆನೆ ನಡೆದಿದ್ದೆ ದಾರಿ. ರೀತಿಯಲ್ಲಿ ಮತ್ತೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ ಲೆಜೆಂಡ್ ಪಂದ್ಯಾಟ. ಅಂತಿಮ 18 ಸತ 16 ಒಟ್ಟುಗಳು ಬರಬೇಕಾಗಿದೆ. ಅದ್ಯಾವ ಲೆಜೆಂಡ್ಗಳು ಮೊದಲ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುತ್ತಾರೆ ಕಾದು ನೋಡಬೇಕಾಗಿದೆ. ಬಹಳಷ್ಟು ಒಂದು ನಿರೀಕ್ಷಿತ ಪಂದ್ಯಾಟಗಳು ಕೂಡ ಮೊದಲ ಅರ್ಧ ಭಾಗ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡು ಇತ್ತ ಮತ್ತೆ ದ್ವಿತೀಯಾರ್ಧ ಭಾಗ ಇನ್ನಿಂಗ್ಸ್ ಅಲ್ಲಿ ಬಹಳಷ್ಟು ಪ್ರೇಕ್ಷಕರ ಗಮನವನ್ನು ಸೆಳೀತಾ ಇರ್ತಕ್ಕಂಥ ಲೆಜೆಂಡ್ಸ್ ಪಂದ್ಯಾಟ. ಶೇಷಾದ್ರಿ ಭಟ್ ಬುಕ್ಲಾಪುರ ತಂಡವನ್ನ ಕಟ್ಟಿ ಬೆಳೆಸಿ ಆ ಗರಡಿಯಲ್ಲಿ ಅದೆಷ್ಟೋ ಹುಡುಗರನ್ನ ಕ್ರಿಕೆಟ್ ಜಗತ್ತಿಗೆ ಪರಿಚಯ ಮಾಡಿರ್ತಕ್ಕಂಥ ಶೇಷಾದ್ರಿ ಭಟ್ ಬುಕ್ಲಾಪುರ ಇವಾಗ ಎಸ್ತಗಾರಿಕೆ ರೂಪವನ್ನು ಪಡ್ಕೊಳ್ತಾ ಇದ್ದಾರೆ. ಶಾಯ್ಕಲ್ಲಿ ಮತ್ತೆ ಇವಾಗ ಮುಂದುವರಿಕೆಯನ್ನು ಕಂಡಿರ್ತಕ್ಕಂಥ ಉಮೇಶ್ ಸುಳಗೋಡು. ಅಭಿರಸೇನ ಹೊಡೆತ ತನ್ಮೂಲಕವಾಗಿ ಇವಾಗ ಬೊಮ್ಮಣ್ಣ ಕೈಯಲ್ಲೇ ಬೊತ್ತೆ. ಅಲ್ಲಿ ಮೊದಲೇ ಹೇಳಿದ್ರು ಬೆಂಗಳೂರಿನ ಉದ್ಯಮಿಗಳು ಪ್ರತಿ ವಿಕೆಟಿಗೂ 500 ರುಗಳ ಘೋಷಣೆಯನ್ನು ಮಾಡಿದ್ದಾರೆ. ಇತ್ತ ವಿಕೆಟ್ ಕಬಳಿಸುವುದರ ಮುಖಾಂತರವಾಗಿ 500 ನಗದನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಶೇಷಾದ್ರಿ ಭಟ್ ಬುಕ್ಲಾಪುರ ಅವರಿಗೆ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ನೀಡಿದಂತ ಬೆಂಗಳೂರು ಉದ್ಯಮಿಗಳಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಬಹಳಷ್ಟು ಒಂದು ಲೆಜೆಂಡ್ಸ್ ಪಂದ್ಯಾಷ್ಟವನ್ನು ಆಡ್ತಾ ಇದ್ದಾರೆ. ಪ್ರಸಾದ್ ಭಟ್ ಮೇಲಿಗೆ ಒಂದು ಕಾಲಘಟ್ಟದಲ್ಲಿ ಕೂಡ ಲೆಜೆಂಡ್ಸ್ ಮುಖಾಂತರವಾಗಿ ಸಮರ, ಕಪಿಲ್ ಸ್ಟೋಕರ್ಸ್ ಅಂತಕ್ಕಂಥ ಮೇಲಿಗೆಯ ಪರಿಸರದ ಒಂದು ಅಗ್ರಮಾನ್ಯ ತಂಡವನ್ನ ಕಟ್ಟಿ ಬೆಳೆಸಿ ಮುಂದಾಳುತ್ವದಲ್ಲಿ ನಡೆಸಿರ್ತಕ್ಕಂಥ ಪ್ರಸಾದ್ ಭಟ್ ಮೇಲಿಗೆ ಎತ್ತರಂಗ ಪ್ರವೇಶಾತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಗುರುಗಳ ಆಟವನ್ನು ಹಣ್ಣು ನೋಡ್ತಾ ಇದ್ದಾನೆ. ಅಭಿರುಸಿನ ಹೊಡೆತವನ್ನು ದಾಖಲಿಸಬಲ್ಲಂತ ನಡುವೆ ತನ್ಮೂಲಕವಾಗಿ ಮತ್ತೆ ಹೊರ ನಿಯಂತ್ರಣದ ಚೆಂಡು ತಿರುವನ್ನ ಕಾಣ್ತಾ ಇದೆ. ಅತಿಕ್ರಮ ಓಟುಗಳು ಮತ್ತೆ ಉಚಿತ ಓಟುಗಳನ್ನು ಲೆಜೆಂಡ್ಸ್ ಇಲ್ಲಿ ಬಿಟ್ರು. ಆ ತರುವಾಯದಲ್ಲಿ ತನ್ನ ಮೊತ್ತ 31 ಗೆಲ ಪಡ್ಕೊಳ್ತಾ ಇದೆ. ನೆಟ್ಟನೇರ ಹೊಡೆತ ಬಹಳಷ್ಟು ಒಂದು ಜಾಣ್ಮಿಕೆಯ 20 ವರ್ಷದ ಹಳೆಯ ಜಾಣ್ಮಿಕೆಯ ಆಟವನ್ನ ಇಲ್ಲಿ ಪ್ರಸಾದ್ ಭಟ್ ಮೇಲಿಗೆ ನಡೆಸ್ತಾ ಇದ್ದಾರೆ. ಓಟಗಳ ಸಂಖ್ಯೆ 1ಕ್ಕೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. 32
ಅಭಿರೋಸಿನ ಹೊಡೆತ ಮತ್ತೆ ಅವಾಗ ಗ್ಯಾಪ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ನಡುವೆ ಅದೇ ಜಾಗದಲ್ಲಿ ಮತ್ತೊಂದು ಬೌಂಡರಿಯನ್ನು ದಾಖಲಿಸ್ತಾ ಇರ್ತಕ್ಕಂಥ ನವೀನ್ ಹೆದ್ದೂರು ಈ ರೀತಿಯಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ವೈಯಕ್ತಿಕ 2ನೇ ಬೌಂಡರಿಯನ್ನು ದಾಖಲಿಸ್ತಾ ಇರ್ತಕ್ಕಂಥ ಆಟಗಾರರು ಕ್ಷಮಿಸಿ 2 ಬೌಂಡರಿಯನ್ನು ದಾಖಲಿಸಿದ್ದಾರೆ. ಬಹಳಷ್ಟೊಂದು ಅತ್ಯುತ್ತಮವಾದ ಹೊಡೆತವನ್ನ ಮತ್ತೆ ಉದ್ದರಿನ ಆವರಿಸಿಕೊಂಡು ಹೊಡೆಬರಂತ ಪ್ರಯತ್ನ ತನ್ನ ಮೂಲಕವಾಗಿ ಕೊಂಚ ಮಟ್ಟಿಗೆ ನೇರ ಗೊರೆ ಇಲ್ಲ ರೆಸ್ಕ್ಯೂ ಸಿಂಗಲ್ ಪೂರೈಕೆಯನ್ನ ಪಡ್ಕೊಳ್ತಾ ಇದೆ. ಪ್ರದರ್ಶನ ಪಂದ್ಯಾಟದಲ್ಲಿ ಕೆಲವೇ ಕ್ಷಣಗಳಲ್ಲಿ ಕೂಡ ಸಿಡಿ ಮದ್ದಿನ ಆರ್ಭಟ ನಡೀತಾ ಇದೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಹಿರಿಯ ಆಟಗಾರರಿಂದ ಪ್ರದರ್ಶನ ಪಂದ್ಯಾಟ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ತನ್ಮೂಲಕವಾಗಿ ಮತ್ತೆ ಬಾಲಾಢ್ಯ ಅಪೀಲ್ ಮುಂದಿನ ಪಂದ್ಯಾಟ ದೇವರಾಜ್ ಪಂದ್ಯಾಟವನ್ನು ಆಡ್ತಾರೆ. ಮೇಲಿನ ಕುರುಬಳ್ಳಿ ಕಿರಣ್ 11 2 ಬಲಿಷ್ಠ ತಂಡಗಳ ನಡುವೆ ಜಿದ್ದಿ ಹೋರಾಟ. ಈ ರೀತಿಯಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಬ್ಯಾಕ್ ಟು ದ ಬೌಲರ್ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ನಡೆಸ್ತಾ ಇರ್ತಕ್ಕಂಥ ಆಟಗಾರರು. ಅಂತಿಮ 12 ಸೆತ 9 ಓಟಗಳು ಬರಬೇಕಾಗಿದೆ. ಲೆಜೆಂಡ್ಸ್ ಗಳಿಗೆ ಕ್ರಿಕೆಟ್ ಅದೃಷ್ಟ ಯಾವ ರೀತಿ ಕೈ ಹಿಡಿತದೆ ಕಾದು ನೋಡಬೇಕಾಗಿದೆ. ಹಾಗೆ ಮತ್ತೆ ಅನೌನ್ಸ್ ಮಾಡ್ತಾ ಇದ್ದಾರೆ ಈ ಒಂದು ಲೆಜೆಂಡ್ಸ್ ಇನ್ನಿಂಗ್ಸ್ ಅಲ್ಲಿ ಸಿಕ್ಸರ್ಗೆ ಸುಳುಗೋಡು ಗ್ರಾಮಸ್ಥರಿಂದ 1,000 ರೂಗಳ ಘೋಷಣೆ ಆಗ್ತಾ ಇದೆ. ಬಹಳಷ್ಟು ಒಂದು ಲೆಜೆಂಡ್ಸ್ ಪ್ಲೇಯರ್ ಅನ್ನ ಮತ್ತೆ ಮತ್ತೆ ಹುರಿದುಂಬಿಸಿ ಕೆಣಕುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಒಂದು ಸಿಕ್ಸರ್ಗೆ ಸುಳುಗೋಡು ಗ್ರಾಮಸ್ಥರಿಂದ 1,000 ರೂಗಳು. ಹನ್ನೆರಡಕ್ಕೆ 9 ದಾಖಲಿಸಬೇಕಾಗಿದೆ ಜಯಕ್ಕಾಗಿ. ಅಂತಿಮ 12 ಸೆತ 9 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ಪ್ರಮೋದ್ ಪೂಜಾರಿ ಕುರುವಳ್ಳಿ ಎಸ್ಗಾರ್ ಕೆಭಾಗದಲ್ಲಿ ತಿಥಳಿ ಪರಿಸರದ ಬಹಳಷ್ಟು ಸಮಾಜ ಸೇವಕರು ಕೂಡ ಈ ಒಂದು ಲೆಜೆಂಡ್ಸ್ ಪಂದ್ಯಾಟವನ್ನ ಆಡ್ತಾ ಇದ್ದಾರೆ. ಪ್ರಮೋದ್ ಪೂಜಾರಿ ಕುರುವಳ್ಳಿ ಶೈಕಲ್ಲಿ ಮತ್ತೆ ಇವಾಗ ನವೀನ್ ಹೆದ್ದೂರು ಬಹಳಷ್ಟು ಒಂದು ಅತ್ಯುತ್ತಮವಾದ ಸೊಗಸಿನ ಹೊಡೆತ. ಒಂದಂಕಿಯ ಚುವರಿಯ ಸೇರ್ಪಡೆ 2ಕ್ಕಾಗಿ ಓಟ ಮತ್ತೆ 2 ರನ್ಗಳು ಕೂಡ ಸರಾಗವಾಗಿ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. 11ಕ್ಕೆ 7 ಬರಬೇಕಾಗಿದೆ ಜಯಕ್ಕಾಗಿ. ಪ್ರೇಕ್ಷಕರ ಗಮನ ಸೆಳೀತಾ ಇರ್ತಕ್ಕಂಥ ಒಂದು ಲೆಜೆಂಡ್ಸ್ ಪಂದ್ಯಾಟ. ಎಪ್ಪತ್ತು ವರ್ಷಗಳ ಹಿಂದೆ ಈ ತರಹದ ಆಟವನ್ನ ಆಡಿರ್ತಕ್ಕಂಥ ಆಟಗಾರರು ಅದೇ ರೀತಿಯಲ್ಲಿ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಬಹಳಷ್ಟು 2 ನಡುವಣ ಜಿದ್ದಿ ಹೋರಾಟಗಳು ಮುಂದುವರಿಕೆ ಪಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಭಾಗ 10ರ ಮುಂದೆ 7 ಬರಬೇಕಾಗಿದೆ. ಅಂತಿಮ 10 ಸೆತ 7 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಭಿರಸಿನ ಹೊಡೆತ ತನ್ಮೂಲಕವಾಗಿ ಗೋಡದ ಹಿಂಬದಿಯಲ್ಲಿ ಒಂದೊಡದ ಚುವರಿಯ ಸೇರ್ಪಡೆ. ಈ ರೀತಿಯಲ್ಲಿ ಓಟಗಳು ಬರ್ತಾ ಇದೆ. ಅಭಿರಸಿನ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನಗಳ ನಡುವೆ ಮತ್ತೆ ಅವಾಗ ಲೆಜೆಂಡ್ಸ್ಗಳು ಸೀಮಾ ರೇಖೆ ಅಂತರದಲ್ಲಿ ಕೊಂಚಡಮಟ್ಟನ್ನು ಮಾಡಿದ್ರು. ಬಹಳಷ್ಟು ಅವಳಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ಲೆಜೆಂಡ್ ನ ಮೊದಲ ಚಾಂಪಿಯನ್ ಪಟ್ಟವನ್ನು ಅದ್ಯಾವ ಲೆಜೆಂಡ್ಸ್ಗಳು ಅಲಂಕರಿಸ್ತಾರೆ ಕಾದು ನೋಡಬೇಕಾಗಿದೆ. ಪ್ರದರ್ಶನ ಪಂದ್ಯಾಟದಲ್ಲಿ ಟ್ರೋಫಿಯನ್ನು ನೀಡಿರ್ತಕ್ಕಂಥ ಶ್ರೀರಾಮ್ ಮೆಡಿಕಲ್ಸ್ ನ ಮಾಲೀಕರಾಗಿರ್ತಕ್ಕಂಥ ಸಂದೇಶನ್ ಅವರಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ತನ್ಮೂಲಕವಾಗಿ ಮಾತಾಡುವ
ಏ ರೀತಿಯಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇರ್ತಕ್ಕಂಥ MCC ಲೆಜೆಂಡ್ಸ್ ಪಾಂಡ್ಯರ ಜಯಿಸ್ತಾ ಇದೆ. ಕಾನ್ ಮೂಲಕವಾಗಿ ಮತ್ತೆ ಇವಾಗ ಟ್ರೋಫಿಯನ್ನು ಪಡ್ಕೊಳ್ತಾ ಇದೆ MCC ಲೆಜೆಂಡ್ಸ್. ಹಾಗೇನೊಂದು ಸಂಸ್ಥೆ ಬಂದಿರತಕ್ಕಂಥ ಪಟ್ಟಣ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಸುಶೀಲಾ ಮೇಡಮ್, ಅದೇ ರೀತಿಯಲ್ಲಿ ಕೂಡ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಅಸದಿ ಬಾಯಿ ಅವರಿಗೂ ಕೂಡ ಈ ಒಂದು USA ಸಂಸ್ಥೆ ಪುಟ್ಟದೊಂದು ಪಾರಿತೋಷಕವನ್ನು ನೀಡಿ ಗೌರವಿಸ್ತಾರೆ. ದಯಮಾಡಿ ಅದನ್ನು ಸ್ವೀಕರಿಸಬೇಕು. ಬಂದು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಗಣ್ಯರಿಗೆ ಕೂಡ ಅಭಿನಂದನೆ.